नाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महन्तं नमस्ते प्राणेशप्रणतविभवायावनिमगाः नमः स्वामिन् रामः प्रियतमः हनूमन् गुरुगुण नमस्तुभ्यं धीमप्रबलतमकृष्णेष्टभगवन् नमः श्रीमन्मध्वः प्रदिशसुदृशं नो जय जय भवति यदनुभावात् एडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं हरिः ॐ श्रीगुरुभ्यो नमः हरिः ॐ नाभ्यां स्थितं हृद्यवरोप्य तस्मात् उदानगत्योरसितं नयेन्मुनिः ततोऽनुसन्धाय धिया मनस्वी स्वतालुमूलं शनकैर्नयेत हरिः ॐ ಶ್ರೀಗುರುಭ್ಯೋ ನಮಃ ಹರಿ ಓಂ. ಸರ್ವಜ್ಞರಾದ ವೇದವ್ಯಾಸದೇವರು ಬರೆದಂತಹ ಶ್ರೀಮದ್ ಭಾಗವತದಲ್ಲಿ 2ನೆಯ ಸ್ಕಂದದ 2ನೇ ಅಧ್ಯಾಯ ಆರಂಭವಾಗಿದೆ. ಈ 2ನೆಯ ಸ್ಕಂದದಲ್ಲಿ ಸೃಷ್ಟಿಯ ಅನೇಕ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ನಾವೆಲ್ಲ ಕೇಳಿದ್ವಿ, ಇಂದ್ರಾದಿ ದೇವತೆಗಳೆಲ್ಲ ಹೇಗೆ ಹುಟ್ಟಿದ್ರು, ಲೋಕಗಳೆಲ್ಲ ಹೇಗೆ ಹುಟ್ಟಿದ್ವು. ಅದರಂತೆ ಇವತ್ತು ಪರೀಕ್ಷಿತ್ ರಾಜರು ಕೇಳ್ತಾರೆ, ಸ್ವಾಮಿ, ಜೀವ ಮರಣವನ್ನು ಹೊಂದುವಾಗ ದೇವಯಾನ ಪಿತೃಯಾನ ಎನ್ನುವುದಾಗಿ ಮಾರ್ಗಗಳಿದೆ, ಅವುಗಳ ಬಗ್ಗೆ ನಮಗೆ ತಿಳಿಸಿಕೊಡಿ. ಯಾವ ರೀತಿಯಿಂದ ಜೀವ ಮರಣವನ್ನು ಹೊಂದಿದರೆ ಯಾವ ಲೋಕವಾಗುತ್ತೆ ಅದರ ಬಗ್ಗೆ ನಮಗೆ ತಿಳಿಸಿಕೊಡಿ, ಲಯದ ಬಗ್ಗೆ ಚಿಂತನೆಯನ್ನು ಮಾಡಿಸ್ರಿ ಅಂತ ಪ್ರಶ್ನೆಯನ್ನು ಕೇಳಿದಾಗ, ಈಗ 2ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಆ ಮಾತುಗಳನ್ನೆಲ್ಲ ವೇದವ್ಯಾಸ ದೇವರು ಹೇಳಿಕೊಡ್ತಾರೆ. ಬಹಳ ಸ್ವಲ್ಪ ಏನು ತಿಳಿಯಲ್ಲ, ಅಯ್ಯೋ ಏನು ಹಂಗೆ ಹಿಂಗಂತಾರೆ ಅಂತ ಅನಿಸುತ್ತೆ. ಆದರೂ ಅದನ್ನು ಕೇಳೋಣ, ಆದಷ್ಟು ಸಾವಕಾಶವಾಗಿ ಹೇಳುವ ಪ್ರಯತ್ನ ಮಾಡ್ತೀನಿ, ಆದಷ್ಟು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಆರಂಭಿಸ್ತಾರೆ. ನಾಭ್ಯಾಂ ಸ್ಥಿತಂ ಹೃದ್ಯವರೋಪ್ಯ ತಸ್ಮಾತ್ ಉದಾನಗತ್ಯೋರಸಿತಂ ನಯೇನ್ಮುನಿ. ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಅನೇಕ ನಾಡಿಗಳು ಇದೆ. 36,000 ಬಲಗಡೆ ಇದೆ, 36,000 ಎಡಗಡೆ ಇದೆ. ಅಂದಮೇಲೆ ಇವು 36,000 ನಮಗೆ ಒಂದು ಲೆಕ್ಕಕ್ಕಾಗಿ ಹೇಳಿಕೊಟ್ಟಂತಹ ನಾಡಿಗಳು. ಇವುಗಳನ್ನು ಬಿಟ್ಟು ಇನ್ನೂ ಅನೇಕ ನಾಡಿಗಳು ನಮ್ಮ ದೇಹದಲ್ಲಿ ಒಳಗಡೆ ಇವೆ. ಇಂತಹ ನಾಡಿಗಳಲ್ಲಿ ಪಿಂಗಲ, ಇಡ ಎನ್ನುವಂತಹ 2 ನಾಡಿಗಳು ವಿಶೇಷವಾಗಿ ಇದ್ದುದು. ಭಾಗವತ ನಮಗೆ ತಿಳಿಸುವಾಗ ದೇವಯಾನಂ ಪಿಂಗಲಾಭಿಹಿ, ನಮ್ಮ ಬಲಗಡೆಯ ದೇಹದ ಬಲಗಡೆ ಏನೇನು ನಾಡಿಗಳಿದೆ ಅವುಗಳನ್ನು ಪಿಂಗಲ ಅಂತ ಕರೀತಾರೆ.
ನಮ್ಮ ದೇಹದ ಎಡಭಾಗದಲ್ಲಿ ಏನು ನಾಡಿಗಳಿದೆ 36,000 ನಾಡಿಗಳು, ಅವುಗಳನ್ನು ಇಡ ಅಂತ ಕರೀತಾರೆ. ಪಿಂಗಲ ಬಲಭಾಗದ ನಾಡಿಗಳು, ಎಡಭಾಗದ ನಾಡಿಗಳಿಗೆ ಇಡ ಎಂದು ಕರೀತಾರೆ. ಅದರ ಬಗ್ಗೆ ಎಲ್ಲ ಹೇಳೋರಿದ್ದಾರೆ. ಮಧ್ಯದಲ್ಲಿ ಒಂದು ನಾಡಿ ಇದೆ, ಗುದಮಾರಭ್ಯ ಮೂರ್ಧ ಪರ್ಯಂತಂ ರುಜ್ವಿ ವರ್ತತೆ. ನಮ್ಮ ನಾಭಿಯಿಂದ ಆರಂಭ ಮಾಡಿ ತಲೆಯವರೆಗೆ ನಾವೇನು ಶಿಖಾ ಬಿಡ್ತೀವಲ್ಲ ಎಲ್ಲರೂ, ಆ ಶಿಖೆಯವರೆಗೆ ಒಂದು ನಾಡಿ ಇದೆ, ಅದನ್ನು ಸುಷುಮ್ನಾ ಅಂತ ಕರೀತಾರೆ. ಅಂದಮೇಲೆ ದೇಹದ ಬಲಭಾಗದಲ್ಲಿರುವ ನಾಡಿಗಳು ಪಿಂಗಲ ಎನ್ನುವ ನಾಡಿಗಳು 36,000, ದೇಹದ ಎಡಭಾಗದಲ್ಲಿರುವ ನಾಡಿಗಳು 36,000, ಅವುಗಳು ಇಡ ಎನ್ನುವ ನಾಡಿಗಳು. ನಮ್ಮ ನಾಭಿಯ ಕೆಳಭಾಗದಿಂದ ಆರಂಭ ಮಾಡಿ ತಲೆಯವರೆಗೆ ಇರುವಂತಹ ಒಂದೇ ಒಂದು ರುಜ್ವಿ ವರ್ತತೆ, ಒಂದೇ ಒಂದು ಸರಳವಾದ ನಾಡಿ ಇದೆ, ಏಕರೇಖೆಯಲ್ಲಿ ಒಂದು ನಾಡಿ ಇದೆ, ಅದೆಲ್ಲೂ ಹಿಂಗೆ ಸೊಟ್ಟಪುಟ್ಟ ಇಲ್ಲ. ಅಂತಹ ನಾಡಿಗೆ ಸುಷುಮ್ನಾ ಎಂದು ಕರೀತಾರೆ. ಅದನ್ನೇ ಬ್ರಹ್ಮನಾಡಿ ಅಂತ ಕರೀತಾರೆ. ಎರಡು ಹೆಸರು ಅದಕ್ಕೆ, ಒಂದು ಬ್ರಹ್ಮನಾಡಿ, ಇನ್ನೊಂದು ಸುಷುಮ್ನಾ ನಾಡಿ ಎನ್ನುವುದಾಗಿ ಅದಕ್ಕೆ ಹೆಸರು, ಅನೇಕ ಹೆಸರು. ಈ ಬ್ರಹ್ಮನಾಡಿ ಏನಿದೆ ಸುಷುಮ್ನಾ ನಾಡಿ, ಈ ಸುಷುಮ್ನಾ ನಾಡಿಯ ಮಧ್ಯದಲ್ಲಿ ಅಲ್ಲಲ್ಲಿ ಅನೇಕ ಪದ್ಮಗಳು ಇದೆ. ಅಂದಮೇಲೆ ಇಡಾದಲ್ಲಾಗಲಿ ಪಿಂಗಲಾದಲ್ಲಾಗಲಿ ಯಾವ ಪದ್ಮಗಳಿಲ್ಲ. ಇದೇನು ಬ್ರಹ್ಮನಾಡಿ ಇದೆ, ಬ್ರಹ್ಮನಾಡಿ ಅಂದರೂ ಒಂದೇ, ಸುಷುಮ್ನಾ ನಾಡಿ ಅಂದರೂ ಒಂದೇ. ಇದೇನು ಬ್ರಹ್ಮನಾಡಿ ಇದೆ, ಸುಷುಮ್ನಾ ನಾಡಿ ಇದೆ, ಆ ನಾಭಿಯ ಕೆಳಭಾಗದಿಂದ ಆರಂಭವಾಗುವೇನು ಬ್ರಹ್ಮನಾಡಿಯೋ ಆ ಬ್ರಹ್ಮನಾಡಿ ತಲೆಯವರೆಗೆ ಏನಿದೆಯಲ್ಲ ಅಲ್ಲಿಯವರೆಗೆ ಮಧ್ಯದಲ್ಲಿ ಅನೇಕ ಕಮಲಗಳು, ಪದ್ಮಗಳು, ಬೇರೆ ಬೇರೆ ದಳಗಳಿಂದ ಕೂಡಿದ ಪದ್ಮಗಳು ಅಲ್ಲಲ್ಲಲ್ಲ ಇವೆ. ಮರಣವನ್ನು ಹೊಂದುವ ವ್ಯಕ್ತಿ ಹೇಗೆ ಮರಣವನ್ನು ಹೊಂದಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಹೇಗೆ ಮರಣ ಹೊಂದಿದರೆ ಉತ್ತಮವಾದದ್ದು ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರಶ್ನೆ ನೆನಪಿರಲಿ ಅಂದರೆ ಇದು ಅರ್ಥ ಆಗುತ್ತೆ. ಜೀವನನ್ನು ಅವನು ಮೊದಲಿಗೆ ಹೃದಯದಲ್ಲಿ ನಮ್ಮ ಜೀವ ಇದ್ದಾನೆ. ಈಗೆಲ್ಲ ನಮ್ಮ ಜೀವ ಎಲ್ಲಿದ್ದಾನೆ? ಈಗ ಹೃದಯದಲ್ಲಿ ಇದ್ದಾನೆ. ಆ ಹೃದಯದಲ್ಲಿ ಇದ್ದ ಜೀವನನ್ನು ನಾಭ್ಯಾಂ ಸ್ಥಿತಂ ಹೃದಯ ಅವರೂಪ್ಯ, ಆ ಜೀವನನ್ನು ನಾಭ್ಯಾಂ, ಅವನನ್ನು ನಾಭಿಗೆ ತಂದು ಇಟ್ಕೊಳ್ಬೇಕು. ಅದೆಲ್ಲ ಇಟ್ಕೊಳ್ಳೋದು ಹೇಗೆ ಏನು ನಮಗೆಲ್ಲ ಸರಿಯಾಗಿ ಒಂದು ಮನೆ ಸ್ವಚ್ಛ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಇವತ್ತಿನ ಕಾಲದೊಳಗೆ. ಅಂಥದ್ದನ್ನು ಆ ಜೀವನನ್ನು, ಹೃದಯದಲ್ಲಿದ್ದ ಜೀವನನ್ನು ನಾಭಿಯಲ್ಲಿ ತಂದು ನಿಲ್ಲಿಸ್ಬೇಕು ಮೊದಲಿಗೆ. ಆಮೇಲೆ ಪ್ರಾಣಾಯಾಮವೇ ಮೊದಲಾದ ಸಾಧನೆಗಳಿಂದ ಮಾತ್ರ, ಧ್ಯಾನ ತಪಸ್ಸು ಇವುಗಳಿಂದ ಮಾತ್ರ ಆ ಜೀವನನ್ನು ನಾಭಿಯಿಂದ, ಹೃದಯದಿಂದ ನಾಭಿಗೆ, ನಾಭಿಯಿಂದ ಮತ್ತೆ ಮೇಲ್ಗಡೆ ತರಲಿಕ್ಕೆ ಸಾಧ್ಯ ಇದೆ. ಅಂದಮೇಲೆ ಅದಕ್ಕೆ ಪ್ರಾಣಾಯಾಮ ಅತ್ಯಂತ ಅವಶ್ಯಕ. ನಮಗೆ ಆ ಯೋಗ್ಯತೆ ಇಲ್ಲ, ಆ ಶಕ್ತಿ ಇಲ್ಲ. ಕೇವಲ ನಾವು ಹೀಗೆ ಮಾಡಬೇಕು ಅಂತ ಇದನ್ನು ಚಿಂತನೆ ಮಾಡೋದು, ಇದನ್ನು ಲಯಚಿಂತನ ಅಂತ ಕರೀತಾರೆ. ಲಯಚಿಂತನ ಇದು ಒಂದು ಅರ್ಥದಲ್ಲಿ. ಲಯಚಿಂತನ ಅಂದರೆ ಯಾವ್ಯಾವ ದೇವತೆಗಳು ಎಲ್ಲೆಲ್ಲಿ ಲಯವನ್ನು ಹೊಂದುತ್ತಾರೆ ಅನ್ನೋದು ಅದು ಮುಖ್ಯ. ಅದಾದಮೇಲೆ ನಾನು ಮರಣವನ್ನು ಹೊಂದುವಾಗ ಹೇಗೆ ಹೊಂದಬೇಕು, ಇದು ಒಂದು ಅರ್ಥದಲ್ಲಿ ಲಯಚಿಂತನ. ಇದನ್ನು ನಾವು ಚಿಂತನೆ ಮಾಡಿದರೆ ಸಾಕು, ನಮಗೆ ಉತ್ತಮವಾದ ಗತಿ ಇದೆ. ಅಂದಮೇಲೆ ನಮಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ. ಆದರೆ ಹಿಂಗೆ ಮಾಡಬೇಕು ಅಂತ ಮರಣಕಾಲದಲ್ಲಿ ನೆನಪಾದರೂ ನಮಗೆ ಉತ್ತಮವಾದಂತಹ ಗತಿಯನ್ನು ದೇವರು ಕೊಡ್ತಾನೆ ಅನ್ನೋದಕ್ಕಾಗಿ ಇದನ್ನು ಕೇಳಬೇಕು. ಭಾಳ ಮುಖ್ಯವಾದ ವಿಷಯ. ಇದ್ರ ಬಗ್ಗೆ ಉಪನಿಷತ್ತುಗಳಲ್ಲಿ ಅನೇಕ ಹೇಳ್ತಾರೆ. ನಾನು ಇವತ್ತೇನು ಹೇಳ್ತೀವಿ, ಏನು ಕೇಳೋದು ಅಂದರೆ ಇಲ್ಲೇನು ಬಂದಿದೆ ಇದನ್ನಷ್ಟು ಕೇಳೋಣ. ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಭಾಳ ಟೆನ್ಷನ್ ಆಗಿ ಬೇಡ ಆಚಾರು ಬೇಡ, ನಾವು ಬೇಡ ಸುಮ್ಮ ಅಂತ ಅನಿಸ್ತದೆ. ಇಲ್ಲೇನದ ಅದನ್ನು ಕೇಳೋಣ. ಮೊದಲಿಗೆ ಒಂದು ಹಂತ ತಲೆಯೊಳಗೆ ಗಟ್ಟಿ ಕೂತ್ಕೊಂಡ್ಬಿಡ್ಲಿ, ಆಮೇಲೆ ಬೇರೆ ಬೇರೆ ಹಂತಗಳನ್ನು ನೀವು ಕಲೀರಿ. ಸರಿ, ಇನ್ನು ಭಾಗವತ ಹೇಳ್ತದೆ, ನಮ್ಮೆಲ್ಲರ ಜೀವ ನಮ್ಮ ಹೃದಯದಲ್ಲಿ ಇರುವ ಕಮಲದಲ್ಲಿ ಇರ್ತಾನೆ. ಆ ಜೀವನನ್ನು ನಾವು ಪ್ರಾಣಾಯಾಮವನ್ನು ಮಾಡ್ತಾ ಆ ಜೀವನನ್ನು ನಾಭಿಗೆ ತಂದು ಇಟ್ಕೊಳ್ಬೇಕು. ನಾಭ್ಯಾಂ ಸ್ಥಿತಂ, ನಾಭಿಯಲ್ಲಿ ತಂದು ನಿಲ್ಲಿಸ್ಕೊಳ್ಬೇಕು. ಅಲ್ಲಿಂದ ಹೃದಯ ಅವರೋಪ್ಯ, ಆ ನಾಭಿಯಲ್ಲಿ ಇದ್ದ ಜೀವನನ್ನು ಕರ್ಕೊಂಡು ಬಂದು ಮತ್ತೆ ಹೃದಯದಲ್ಲಿ ಕೂಡಿಸ್ಬೇಕು. ಆ ಹೃದಯದಲ್ಲಿ ಜೀವನನ್ನು ಕೂಡಿಸಿ ಆ ಹೃದಯದಲ್ಲಿದ್ದ ಜೀವನನ್ನು ಕಂಠ ಅಧೋದೇಶಗತ ಬ್ರಹ್ಮನಾಡಿ ಸಂಸ್ಥೆ ದ್ವಾದಶ ದಳ ಪದ್ಮೆ. ಎಷ್ಟು ಪದ್ಮಗಳಿದೆ, ಏನೇನಿದೆ ಭಾಳ ಹೇಳಿದ್ದಾರೆ ಯಾದವಾರ್ಯರು, ಭಾಗವತ ಎಲ್ಲ. ಅಂದಮೇಲೆ ನಾಭಿಯಲ್ಲಿ 14 ದಳದ ಒಂದು ಪದ್ಮ ಇದೆ.
ಎಷ್ಟು ನಾವು ಎಕ್ಸ್ರೇ ಮಾಡಿದರೂ ಏನು ಮಾಡಿದರೂ ಆ ಪದ್ಮಗಳು ಕಾಣಿಸಲ್ಲ. ಆಮೇಲೆ ನಾಭಿಯಲ್ಲಿ 14 ದಳದ ಪದ್ಮ ಇದೆ. ಆ ನಾಭಿಯಲ್ಲಿರುವಂತಹ 14 ದಳದ ಪದ್ಮದಲ್ಲಿ ಜೀವನು ಕೂಡಿಸಿದ್ದ ಇದ್ದ. ಆ ಜೀವನನ್ನು ಅಲ್ಲಿಂದ ಕರೆದುಕೊಂಡು ಬಂದು ಹೃದಯದಲ್ಲಿ 8 ದಳದ ಕಮಲ ಇದೆ. ಆ 8 ದಳದ ಕಮಲದಲ್ಲಿ ಜೀವನನ್ನು ಕೂಡಿಸ್ಬೇಕು. ಅಲ್ಲಿಂದ ಅವನನ್ನು ಮತ್ತೆ ಪ್ರಾಣಾಯಾಮದ ಮೂಲಕ ಕಂಠದಲ್ಲಿ ತರಬೇಕು. ಕಂಠ ಅಂದರೆ ಡೈರೆಕ್ಟ್ ಕಂಠದಲ್ಲೇ ಅಲ್ಲ, ಪರ್ಫೆಕ್ಟಾಗಿ ಕಂಠಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಈ ಭಾಗದಲ್ಲಿ ಒಂದು 12 ದಳದ ಕಮಲ ಇದೆ. ಕಂಠಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ 12 ದಳದ ಕಮಲ ಇದೆ. ಈ ಕಮಲದಲ್ಲಿ ಜೀವನನ್ನು ತಂದು ಕೂಡಿಸ್ಬೇಕು. ಅಂದಮೇಲೆ ಹೃದಯದಲ್ಲಿದ್ದ ಜೀವನನ್ನು 8 ದಳದ ಪದ್ಮದಲ್ಲಿ ಕೂತ ಜೀವನನ್ನು ಕಂಠದ ಒಂದು ಸ್ವಲ್ಪ ಕೆಳಗಡೆ 12 ದಳದ ಪದ್ಮ ಇದೆ, ಅಲ್ಲಿ ತಂದು ಜೀವನನ್ನು ಕೂಡಿಸ್ಬೇಕು. ಅಲ್ಲಿಂದ ಮತ್ತೆ ಪ್ರಾಣಾಯಾಮವನ್ನು ಮಾಡ್ತಾ ಆ ಜೀವನನ್ನು ತಥೋನುಸಂಧಾಯ ಧಿಯಾ ಮನಸ್ವಿ ಸ್ವತಾಲುಮೂಲಂ ಶನಕೈರ್ನಯೇತ. ಅವನನ್ನು ಅಲ್ಲಿಂದ ಕರೆದುಕೊಂಡು ಬಂದು ತಾಲು ಮೂಲ, ಏನು ನಮ್ಮ ಕಿರುನಾಲಿಗೆ ಇದೆ, ಈ ಕಿರುನಾಲಿಗೆ ತಾಲು ಅಂತ ಕರೀತಾರೆ. ಈ ತಾಲು ಮೂಲ ಇಂಥಲ್ಲಿ 2 ದಳದ ಕಮಲ ಇದೆ. ಇಂಥಲ್ಲಿ 2 ದಳದ ಕಮಲ ಇದೆ. ಅಂದಮೇಲೆ ಕಂಠಕ್ಕಿಂತ ಸ್ವಲ್ಪ ಕೆಳಗಡೆ 12 ದಳದ ಕಮಲ, ಕಂಠಕ್ಕಿಂತ ಒಂದು ಸ್ವಲ್ಪ ಮೇಲೆ ಕಿರುನಾಲಿಗೆಯ ಹತ್ತಿರ ಅಲ್ಲಿ 2 ದಳದ ಕಮಲ ಇದೆ. ಜೀವನನ್ನು ಅಲ್ಲಿಂದ ಕರೆದುಕೊಂಡು ಬಂದು ಆ ಕಂಠಕ್ಕಿಂತ ಒಂದು ಸ್ವಲ್ಪ ಮೇಲೆ ಇರುವ ಕಿರುನಾಲಿಗೆಯ ಹತ್ತಿರ ಇರುವ 2 ದಳದ ಕಮಲದಲ್ಲಿ ಕೂಡಿಸ್ಬೇಕು. ಎಷ್ಟು ವಿಚಿತ್ರ ನೋಡಿ. ಅಂದ್ರೆ ನಾವು ಎಷ್ಟು ಅಸ್ವತಂತ್ರರು ಎನ್ನುವುದು ಇದರಿಂದ ಗೊತ್ತಾಗ್ತದೆ. ಹೆಂಗೆ ಕೂಡಿಸೋದು, ಏನು ಮಾಡೋದು. ಒಂದು ಮಗುವನ್ನು ನಿಮ್ಮ ಮನೆಯೊಳಗೆ ಮೊಮ್ಮಕ್ಕಳು ಯಾರಾದರೂ ಇದ್ರೆ ಆ ಮೊಮ್ಮಗುವನ್ನು ಒಂದು ಕಡೆಗೆ ಒಂದು 5 ನಿಮಿಷ ಕೂಡಿಸ್ಲಿಕ್ಕೆ ಆಗಲ್ಲ. ನಮ್ಮ ಕಡೆಯಿಂದ ಓಡ್ತದ ತಿನ್ನಿಸ್ಲಿಕ್ಕೆ ಆಗಲ್ಲ, ಎಲ್ಲ ಅದು ಕೂಡಂಗಿಲ್ಲ ನಿಂತಲ್ಲಿ. ಅಂದಮೇಲೆ ಒಂದು 5 ನಿಮಿಷ ಒಂದು ಮೊಮ್ಮಗುವನ್ನು ಕೂಡಿಸ್ಲಿಕ್ಕೆ ಆಗಲ್ಲ ನಮ್ಮ ಕಡೆಯಿಂದ. ಅಂಥದ್ದು ಆ ಜೀವನನ್ನು ಈ ದಳದ ಕಮಲಗಳಲ್ಲೇ ಕೂಡಿಸ್ಬೇಕು ನಾವು. ಅಂದ್ರೆ ಎಷ್ಟು ನಮಗೆ ಸಿದ್ಧಿ ಬೇಕಲ್ವ. ಗಂಡಸರು ಯಾರಾದರೂ ಒಂದು ನಿಮ್ಮ ಮಗುವನ್ನು ಮೊಮ್ಮಗುವನ್ನು ನಿಮ್ಮ ಮನೆಯವ್ರ ಕೈಯಾಗೋ ನೀವು ಕೊಟ್ರಿ ಅಂದರೆ ನಡಿ, ನಮ್ಗೆ ಆಗಲ್ಲ, ನೀವು ಹೊರಗೆ ಹೋಗಿ ತೊಗೊಂಬ ಅಂತೇಳಿ ತರ್ತೀನಿ, ಇದನ್ನು ನೀನೇ ಇಟ್ಕೊ ಅಂತ. ಅಂದಮೇಲೆ ಒಂದು ಚಿಕ್ಕ ಮೊಮ್ಮಗುವನ್ನು ನಮಗೊಂದು 5 ನಿಮಿಷ ಸರಿಯಾಗಿ ಕೂಡಿಸ್ಲಿಕ್ಕೆ ಮ್ಯಾನೇಜ್ ಮಾಡಲಿಕ್ಕೆ ನಮಗಾಗೋದಿಲ್ಲ. ಅಂಥದ್ದು ಆ ಜೀವನನ್ನು ಇಷ್ಟೆಲ್ಲ ರೀತಿಯಲ್ಲಿ ಕೂಡಿಸಿ ಅವನನ್ನು ನೋಡ್ಕೊಳ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಅದಕ್ಕೆ ಎಷ್ಟು ಸಾಧನೆ ಮಾಡಬೇಕು, ಎಷ್ಟು ತಾಳ್ಮೆ ಇರಬೇಕಲ್ವ. ಎಷ್ಟು ತಾಳ್ಮೆ, ಎಷ್ಟು ಜಪ, ಎಷ್ಟು ಪಾರಾಯಣ, ಎಷ್ಟು ಪ್ರಾಣಾಯಾಮ, ಎಷ್ಟು ಸಿದ್ಧಿ, ಇಷ್ಟೆಲ್ಲ ಇದ್ದರೆ ಸಾಧ್ಯದ. ಅಂದರೆ ನಾವು ಯಾವ ಹಂತಕ್ಕೆ ಹೋಗ್ಬೇಕು ವಿಚಾರ ಮಾಡಿರಿ. ಇನ್ನು ಅಂದರೆ ನಾವು ಯಾವ ಹಂತದಲ್ಲಿ ಇದ್ದೀವಿ ಈಗ. ಇದನ್ನು ಯಾಕೆ ಕೇಳೋದು ಅಂದ್ರೆ ನಾವೇನೇನೂ ಅಲ್ಲೇ ಅಲ್ಲ, ನಾವಿನ್ನೂ ಬೇಕಾದಷ್ಟು ಮಾಡೋದ ಅನ್ನೋದು ನಮಗೆ ಗೊತ್ತಾಗ್ಲಿಕ್ಕೆ ಇದನ್ನೆಲ್ಲ ಕೇಳೋದು ಹೊರತು ಇದನ್ನು ನಮ್ಮ ಮಾಡ್ಲಿಕ್ಕೆ ಆಗ್ತದೆ ಅಂತ ಕೇಳೋದು ಅಲ್ಲೇ ಅಲ್ಲ. ನಮಗೆ ಅಲ್ಲೇ ಅಲ್ಲ ಇದೆಲ್ಲ ಯಾರಿಗೆ ಅಪರೋಕ್ಷ ಜ್ಞಾನ ಆಗ್ಯದ, ಯಾರು ಚರ್ಮದೇಹದಲ್ಲಿದ್ದಾರೆ ಅಂತಹ ಜೀವರಾಶಿಗಳಿಗೆಲ್ಲ ಇದು ಸಾಧ್ಯ. ಇದು ನಮ್ಮಂತಹ ಜೀವರಾಶಿಗಳಿಗೆ ಸಾಧ್ಯ ಇಲ್ಲ. ಮತ್ತು ನಾವು ಯಾಕೆ ಕೇಳ್ಬೇಕು ಇದನ್ನು? ನಾವು ಎಷ್ಟು ಅಸ್ವತಂತ್ರ ಇದ್ದೀವಿ, ನಮಗೇನೇನೂ ಶಕ್ತಿ ಇಲ್ಲ, ಸುಮ್ಮನೆ ಹಾರಾಡ್ತೀವಿ ಅಷ್ಟೇ, ನಮಗೇನೇನೂ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಇದೆಲ್ಲ ಆಗುವ ಹಂತಕ್ಕೆ ಹೋಗಿ ಮುಟ್ಟಬೇಕು ಅನ್ನೋದು ತಿಳಿಲಿಕ್ಕೆ ಇದನ್ನು ನಾವು ಕೇಳೋದು. ನೆನಪಿರಿ ಸರಿ. ಅಲ್ಲಿಂದ ತಾಲು ಮೂಲದಲ್ಲಿ 2 ದಳದ ಒಂದು ಕಮಲ ಇದೆ. ಆ ಕಮಲದಲ್ಲಿ ಜೀವನನ್ನು ತಂದು ಕೂಡಿಸ್ಬೇಕು. ಇದೆಲ್ಲ ಕಮಲಗಳು ಎಲ್ಲಿದೆ? ಸುಷುಮ್ನಾ ನಾಡಿಯಲ್ಲೇ ಇದೆಯೇ ಹೊರತು ಇನ್ಯಾವ ನಾಡಿಗಳಲ್ಲೂ ಈ ಕಮಲಗಳು ಇಲ್ಲ ಎನ್ನುವುದು ಗೊತ್ತಾಗಬೇಕು. ಸರಿ. ಅಲ್ಲಿಂದ ತಸ್ಮಾತ್ ಭ್ರುವೋರಂತರ ಮುನ್ನಯೇತ. ಅಲ್ಲಿಂದ ಆ ಜೀವನನ್ನು ಹುಬ್ಬುಗಳ ತಸ್ಮಾತ್ ಭ್ರುವೋರಂತರ ಮುನ್ನಯೇತ, ಈ ಹುಬ್ಬುಗಳ ಮಧ್ಯದಲ್ಲಿ 14 ದಳದ ಮತ್ತೊಂದು ಕಮಲ ಇದೆ. ಎಷ್ಟು ಕಮಲವು ನೋಡ್ರಿ. ಈ ಹುಬ್ಬುಗಳ ಮಧ್ಯದಲ್ಲಿ 14 ದಳದ ಮತ್ತೊಂದು ಕಮಲ ಇದೆ. ಅಂದಮೇಲೆ ತಾಲು ಮೂಲದಲ್ಲಿ ಇದ್ದ 2 ದಳದ ಕಮಲದಿಂದ ಜೀವನನ್ನು ಹುಬ್ಬುಗಳ ಮಧ್ಯದಲ್ಲಿ ಇರುವ 14 ದಳದ ಕಮಲದ ಮಧ್ಯದಲ್ಲಿ ಅವನನ್ನು ತಂದು ಕೂಡಿಸ್ಬೇಕು. ತಸ್ಮಾತ್ ಭ್ರುವೋರಂತರ ಮುನ್ನಯೇತ ನಿರುದ್ಧ ಸಪ್ತಾಶ್ವ ಪಥೋನಪೇಕ್ಷಃ. ಇಲ್ಲಿ ತಂದು ಕೂಡಿಸುವಾಗ ಭಾಗವತ ಹೇಳುತ್ತೆ, ಸಪ್ತಾಶ್ವ ಪಥೋ ನಿರುಕ್ತಃ ಅನಪೇಕ್ಷಃ. ಜೀವ ಇಲ್ಲಿಂದ ಬರುವಾಗ ನಾಭಿಯಿಂದ ಕೆಳಗೇನು ಸುಷುಮ್ನಾ ನಾಡಿದೆ, ಇಲ್ಲಿಂದ ಬರುವಾಗ ಈ ಕಡೆ ಹೋಗ್ಲಿಕ್ಕೆ ಭಾಳ ಚಾನ್ಸ್ ಇಲ್ಲ.
ಭಾಳ ಚಾನ್ಸ್ ಇಲ್ಲ, ಬಂದ್ಬಿಡ್ತಾನೆ, ಆರಾಮ್ ಬಂದ್ಬಿಡ್ತಾನೆ. ಈ ತಾಲು ಮೂಲದಿಂದ 2 ದಳದ ಕಮಲದಿಂದ ಏನು 14 ದಳದ ಕಮಲಕ್ಕೆ ಬರಬೇಕಾಗಿದೆ. ಆ ಬರುವಾಗ ಮಾತ್ರ ಇಲ್ಲಿ 7 ದಾರಿಗಳಿದೆ, 7 ಅಶ್ವಗಳು ಇದೆ. ಅಶ್ವ ಅಂದರೆ ಶಬ್ದಕ್ಕೆ ಮಾರ್ಗಗಳು ಅಂತ ಅರ್ಥ. ಜೀವ ಏನಾಗ್ಬಿಡ್ತಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಅವನಿಗೆ 7 ಮಾರ್ಗಗಳು ಇಲ್ಲಿ ಸಿಗುತ್ತೆ. 2 ಕಣ್ಣು, 2 ಮೂಗು, 2 ಕಿವಿ, 6 ಆಯಿತು. ಬಾಯಿ ಎನ್ನುವುದು 1, 7 ಆಯಿತು. ಈ 7 ಮಾರ್ಗಗಳಿಗೆ ಹೋಗುವುದಕ್ಕೆ ಅವ ಒದ್ದಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಎಷ್ಟು ಅವನನ್ನು ಇಲ್ಲಿಂದ ಇಲ್ಲಿಗೆ ತರಬೇಕು, ಇದು ಒಂದೇ ನಾಡಿ ಅದ, ಇಲ್ಲಿಂದ ಒಂದೇ ನಾಡಿ ಇದು ಅಂದಮೇಲೆ ಇಲ್ಲಿಂದ ಒಂದೇ ನಾಡಿಯಲ್ಲಿ ಇಲ್ಲಿ ತಂದು ಕೂಡಿಸ್ಬೇಕು ಅಂತ ಸಾಧಕ ಜೀವ, ಅಪರೋಕ್ಷ ಜ್ಞಾನಿಯಾದ ಜೀವ ಒದ್ದಾಡ್ತಿದ್ರೆ, ಆ ಜೀವ ತಾನು ಈ 7 ಮಾರ್ಗಗಳಿಂದ ಯಾವುದಾದ್ರೂ ಒಂದು ದಾರಿಯಿಂದ ಹೊರಗೆ ಹೋಗ್ಬಿಡೋಣ ಸಾಕು ಅಂತ ಅವ ಇಲ್ಲೆಲ್ಲಾದರೂ ಹೋಗ್ಲಿಕ್ಕೆ ಜಾಗ ಸಿಗುತ್ತೇನೋ ಅಂತ ಒದ್ದಾಡ್ತಾ ಇರ್ತಾನೆ. ನೋಡಿ ಎಷ್ಟು ವಿಚಿತ್ರ. ನಾವು ಎಷ್ಟು ಬಾಗಿಲು ಹಾಕಿದರೂ ಈ ಮಕ್ಕಳು ನೋಡ್ರಿ ಎಲ್ಲಿ ಏನಾದರೂ ಮಾಡಿ ಬಾಗಿಲು ತೆಗಿಲಿಕ್ಕೆ ಸಾಧ್ಯ ಇದನ್ನು ಚೇರು ತಂದು ಇಟ್ಕೋತಾವ, ಜಿಗಿತಾವ, ಅಳತಾವ, ಒದರ್ತಾವ. ಹಾಗೆ ನಿರುದ್ಧ ಸಪ್ತಾಶ್ವ ಪಥೋನಪೇಕ್ಷ, ಕಿವಿ, ಕಣ್ಣು, ಮೂಗು, ಬಾಯಿ ಎನ್ನುವಂತಹ 7 ಬಾಗಿಲುಗಳ ಮೂಲಕ ಆ ಜೀವ ಹೋಗದೇ ಇದ್ದಂತೆ ಅದೇ ಜೀವ ಮನಸ್ಸಿನಿಂದ ಪ್ರಯತ್ನ ಮಾಡಿ ತಂದು ಅವನನ್ನಲ್ಲಿ ಕೂಡಿಸ್ಬೇಕು. ಭಾಳ ವಿಚಿತ್ರದ. ಇನ್ನೊಬ್ರು ಯಾರೋ ಹೊರಗೆ ಹೊಂಟಾರ ಬಾಗಿಲು ತಕ್ಕೊಂಡು, ನಾನು ಹೋಗಿ ಅವ್ರನ್ನ ಹಿಡಿದು ಬಾಗಿಲು ಸಿಲ್ಕ ಹಾಕಿದೆ ಮಾಡ್ಬೋದು. ನನ್ನ ಜೀವನೇ, ನಾ ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಸ್ವಲ್ಪ ಕಷ್ಟ ಅನ್ನಿಸ್ತದೆ ಪಾಪ, ಎಲ್ರಿಗೂ ತಲೆ ತಿಂತೀನಿ ಅನ್ನಿಸ್ತದ, ಗಮನಿಸ್ರಿ. ಯಾವುದೋ ಒಬ್ಬ ಹೊರಗೆ ಹೋಗ್ಲಿಕ್ಕತ್ತಾರ, ನಾನು ಅವ್ರನ್ನ ಬಾಗಿಲು ಹಾಕಿ ಅವ್ರನ್ನ ಕಟ್ಟಿ ಹಾಕ್ತೀನಿ, ಒಳಗೆ ಕೂಡಿಸ್ತೀನಿ, ಸರಿ ಮಾಡಬಲ್ಲೆ. ನನ್ನ ಜೀವನೇ ತಾನು ಹೊರಗೆ ಹೋಗುವುದಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತಾನ. ನನ್ನ ಮನಸ್ಸು ಆ ಜೀವನನ್ನು, ನನ್ನ ಮನಸ್ಸು ಹೊರಗೆ ಹೋಗದೇ ಇದ್ದಂತೆ ತಡೆದು ಅವನನ್ನು ಇಲ್ಲಿಂದ ಇಲ್ಲಿ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿತ್ತು. ಅರ್ಥ ಆಗ್ತಾ ಇದೆಯಾ? ಅಂದಮೇಲೆ ಆ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು ಲೆಕ್ಕ ಹಾಕ್ರಿ. ಅಂದರೆ ಜೀವನ ಪ್ರಯತ್ನಕ್ಕಿಂತ ಮನಸ್ಸು ಎಷ್ಟು ನಿಗ್ರಹಗೊಂಡಿರಬೇಕು ಆ ಅಪರೋಕ್ಷ ಜ್ಞಾನಿಗೆ. ಹಾಗಾಗಿ ನಮ್ಮ ಸಿದ್ಧಾಂತದೊಳಗೆ ಮನೋನಿಗ್ರಹಕ್ಕೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಅಂದಮೇಲೆ ಕೊನೆಗೆ ನನ್ನ ಜೀವ ಇಲ್ಲಿಂದ ಈ ಭ್ರೂಗಳ ಮಧ್ಯದಲ್ಲಿ ಬರುವುದಕ್ಕೆ ಮನಸ್ಸು ಎಷ್ಟು ನಿಗ್ರಹಗೊಂಡಿದೆಯೋ ಅಷ್ಟು ಸರಳವಾಗಿ ಜೀವ ಇಲ್ಲಿಗೆ ಬರ್ತಾನೆ. ನಮಗೆ ಮನೋನಿಗ್ರಹ ಎಷ್ಟು ಕಡಿಮೆ ಹಂತದಲ್ಲಿದೆ ಅಷ್ಟು ಜೀವ ಸುಲಭವಾಗಿ ಈ ಮಾರ್ಗಗಳ ಮೂಲಕ ಹೋಗಿಬಿಡ್ತಾನೆ. ಹೀಗಾಗಿ ನೀವೆಲ್ಲ ಕೇಳಿರ್ತೀರಿ, ಅನೇಕ ಬಾರಿ ಕೇಳುವಾಗ, ಜೀವ ಮರಣವನ್ನು ಹೊಂದುವಾಗ ಈ 7 ಮಾರ್ಗಗಳಿಂದಾದರೂ ಹೋಗ್ತಾನೆ. ಉತ್ತಮ ಜೀವ ಆಗಿದ್ದರೆ, ಅಧಮ ಜೀವ ಆಗಿದ್ದರೆ, ನೀಚ ಜೀವ ಆಗಿದ್ದರೆ ಕೆಳಗಿನ ಮಾರ್ಗಗಳ ಮೂಲಕ ಹೋಗ್ತಾನೆ ಅಲ್ವಾ? ಕೇಳಿದಿರಿ ಎಲ್ಲರೂ. ಅಂದಮೇಲೆ ಈ ಉತ್ತಮ ಮಾರ್ಗಗಳ ಮೂಲಕ ಯಾಕೆ ಹೋಗ್ತಾನೆ ಅವನು? ಅವನಿಗೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ. ಮನಸ್ಸು ಕೂಡಿಸುತ್ತಾ ನಮ್ಮ ಮನಸ್ಸು ನಮ್ಮ ನಿಗ್ರಹದಲ್ಲಿ ಇಲ್ಲ. ಹಾಗಾಗಿ ಅವನು ಸುಲಭವಾಗಿ ಈ ಇಂದ್ರಿಯಗಳ ಮೂಲಕ ಹೊರಗೆ ಬಂದ್ಬಿಡ್ತಾನೆ. ಬಂದರೆ ಬಂದ ಬಿಡ್ರಿ ಆಚಾರ್ಯ, ಯಾಕೆ ಇಟ್ಟು ಒದ್ದಾಡೋದು? ಸುಷುಮ್ನಾ ನಾಡಿಯ ಮೂಲಕ ಇಲ್ಲಿಂದ ಹೊರಗೆ ಬಂದ್ರೇನೆ ಅವನು ಉತ್ತಮವಾದ ಲೋಕಗಳಿಗೆ ಹೋಗ್ತಾನೆ. ಯಾವ್ಯಾವ ಲೋಕ ಎಲ್ಲ ಹೇಳಿದ್ದಾರೆ, ಅಂತೂ ಉತ್ತಮವಾದ ಲೋಕಕ್ಕೆ ಹೋಗ್ತಾನೆ ಹೊರತು ಇಲ್ಲಿಂದ ಯಾವುದಾದ್ರೂ 7 ದಾರಿಗಳಿಂದ ಹೊರಗೆ ಬಂದರೆ ಮತ್ತೆ ಸಂಸಾರಕ್ಕೆ ಬರ್ಬೇಕು. ಇವನು ಅಪರೋಕ್ಷ ಜ್ಞಾನಿ, ಇವನಿಗೆ ಸಂಸಾರಕ್ಕೆ ಬರ್ಲಿಕ್ಕೆ ಮನಸ್ಸಿಲ್ಲ ಅಂದಮೇಲೆ ಇವನು ಉತ್ತಮ ಲೋಕಕ್ಕೆ ಹೋಗ್ಬೇಕು ಅಂತ ಒದ್ದಾಡ್ಲಿಕ್ಕತ್ತಾನ. ಅಂಥ ಜೀವ ಅವನು ಈ ದಾರಿಗಳಿಂದ ಹೊರಗೆ ಬಂದ ಎಂದರೆ ಮತ್ತವ ಸಂಸಾರಕ್ಕೆ ಬರಬೇಕಾಗ್ತದೆ ಅನ್ನೋದಕ್ಕೆ ಆ ಜೀವ ಇಲ್ಲಿಂದ ಹುಬ್ಬುಗಳ ಮಧ್ಯದಲ್ಲಿ ಬಂದು ಕುಳಿತುಕೊಳ್ಳಬೇಕು. ಕುಳಿತುಕೊಳ್ಬೇಕು ಯಾರು? ಅದೇ ಜೀವ. ಆದರೆ ಅದೇ ಜೀವನಿಗೆ ಈ ದ್ವಾರಗಳು ಕಂಡು ಕೂಡಲೇ ಬಾಗಿಲು ಕಣ್ತು ಅಂದರೆ ಸಾಕು, ಹೊರಗೆ ಹೋಗ್ಬೇಕು ಅಂತ ಇಚ್ಛೆ ಪಡ್ತಾನೆ. ಆಗ ಅವನದೇ ಮನಸ್ಸು ಅವನನ್ನು ಈ ಬಾಗಿಲುಗಳ ಮೂಲಕ ಹೋಗದೇ ಇದ್ದಂತೆ ತಡೆದು ಅವನನ್ನು ಇಲ್ಲಿ ತಂದು ಕೂಡಿಸಬೇಕು. ಎಷ್ಟು ಕಷ್ಟದ ನೋಡ್ರಿ ಅಲ್ಲ? ಆರಾಮ್ ನಾವು ಇಲ್ಲಿಂದ ಮೆಟ್ರೋ ಹಿಡ್ಕೊಂಡು ಆಚಾರ್ಯ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿ ಮೆಟ್ರೋದೊಳಗೆ ರಶ್ ಒಳಗೆ ನಿಂತ್ಕೊಂಡು ತೂಗಾಡ್ಕೊಂಡು ಹೋಗಿ ಕೆಲಸ ಮಾಡಿ ತಿಂಗಳಿಗೆ ಇಷ್ಟು ಗಳಿಸ್ಕೊಂಡು ಬಂದ್ರೆ ಏನು ಉಳಿಯಲ್ಲ ಆಚಾರ್ಯ ಅಂತ ನಾವೇನಂತೀವಿ. ಅದಕ್ಕಿಂತಲೂ ಅನಂತಪಟ್ಟು ಕಷ್ಟ ಇದೆ ಜೀವನನ್ನು ಈ ರೀತಿಯಾಗಿ ಮಾರ್ಗದ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಸುಷುಮ್ನಾ ನಾಡಿಯಿಂದ ಮತ್ತೆ ಮೋಕ್ಷಕ್ಕೆ ಹೋಗುವುದು. ಅಷ್ಟು ಕಷ್ಟ ಅದ ನೋಡ್ರಿ. ಆರಾಮಿದ್ದೀವಿ, ನಮ್ಗೆ ಏನೇನು ಚಿಂತೆ ಇಲ್ಲ. ಆಯ್ತು, ದೇವ್ರು 2 ಹೊತ್ತು ಊಟ ಕೊಟ್ಟಾನ, ಮನೆ ಕೊಟ್ಟಾನ, ಇದ್ದಷ್ಟು ದಿವಸ ಇರೋದು ಆಚಾರ, ಆಮೇಲೆ ದೇವ್ರ ಇಚ್ಛಾ ಅಂತಂತೀವಿ. ನಾವೆಲ್ಲ ಎಷ್ಟು ಆರಾಮಿದ್ದೀವಿ ನೋಡ್ರಿ. ಎಷ್ಟು ಕಷ್ಟದ ವಿಚಾರ ಮಾಡಿ. ಸರಿ, ಅಂತೂ ಅವನನ್ನು ಕರ್ಕೊಂಡು ಬಂದು ಎಲ್ಲಿ ಕೂಡಿಸ್ಬೇಕು? ಹುಬ್ಬುಗಳ ಮಧ್ಯದಲ್ಲಿ ಕೂಡಿಸ್ಬೇಕು. ಎಷ್ಟು ಆದಮ ಜೀವ ಬರೋದಿಲ್ಲ, ಅವನ ಅಂತಮೋ ಯೋಗ್ಯ, ಅವ ಅದಂತಮೋ ಯೋಗ್ಯ. ಅಲ್ಲ, ಇದು
ಬೇರೆ ಎರಡು ಅದು ಬೇರೆ. ನಾವು ಈಗೇನು ನಾವು ಮರಣ ಹೊಂದುತ್ತೀವಿ ಅದನ್ನ ಇಲ್ಲಿ ಹೇಳಲಿಕ್ಕೆ ಹೊರಟೇ ಇಲ್ಲ. ಗಂಟ್ಲಲ್ಲಿ ಗರ್ಗದ ಇದು ಬರುತ್ತೆ, ಕರೆಕ್ಟ್. ಇಲ್ಲಿ ಬಂದ್ರೆ ಮಾತ್ರ ಬರುತ್ತೆ. ಅದು ಬಿಕ್ಕಳಿಗೆ ಬರುತ್ತೆ, ಜೊಲ್ಲು ಸೋರುತ್ತಿರ್ತಾರೆ, ಕೆಮ್ತಾರೆ. ಅದು ಜೀವ ಇಲ್ಲಿ ಬಂದಿರಂಗಿಲ್ಲ. ಆಗ ಜೀವ ಇರೋದು ಹೃದಯದೊಳಗೆ ಇರ್ತಾನೆ. ಇದು ಈಗಿನ ನಮ್ಮದೇನು ದಿನನಿತ್ಯದ ಮರಣದ, ಅಂದ್ರೆ ನಮ್ದು ಈಗೇನು ಮರಣದ 50 ವರ್ಷ 60 ವರ್ಷ ಆ ಮರಣದ ಬಗ್ಗೆ ಇದನ್ನು ಹೇಳೋದೇ ಇಲ್ಲ. ಸರಿನಾ? ಇದೆಲ್ಲ ಯಾರಿಗೆ ಅಪರೋಕ್ಷ ಜ್ಞಾನವಾದ ಮೇಲೆ ನಾನು ಯಾವ ನಾಡಿಗಳ ಮೂಲಕ ಹೋಗ್ತೀನಿ, ಯಾವ ದಾರಿ ಮೂಲಕ ಹೋಗ್ತೀನಿ ಅದ್ರ ಬಗ್ಗೆ ಇಲ್ಲಿ ಹೇಳಲಿಕ್ಕತ್ತಾರೆ. ಸರಿನಾ? ಇದು ನಮ್ಮ ಏನು 100 ವರ್ಷದ ಮರಣದ ಆ ಮರಣದಾಗ ಇದಾಗೋದೇ ಇಲ್ಲ. ಅದ್ರ ಬಗ್ಗೆ ಇದು ಅಲ್ಲೇ ಅಲ್ಲ. ಒಂದು. ಇನ್ನು ಎರಡನೇದ್ದು, ನೀವು ಕೇಳಿದ ಹಂಗೆ ನಾವೇನು ಈಗ ಮರಣವನ್ನು ಹೊಂದುವಾಗ ಪ್ರತಿ ಜನ್ಮಗಳಲ್ಲಿ ಏನು ಮರಣ ಹೊಂದುತ್ತೀವಿ, ಆಗೇನು ನಮಗೆ ಕೆಮ್ಮಾಗ್ತದೆ ಅಥವಾ ಜೊಲ್ಲು ಸೋರಿಸ್ತೀವಿ, ಅದೆಲ್ಲ ಜೀವ ಇಲ್ಲಿದ್ದಾಗೆ ಆಗ್ತಿರ್ತದೆ. ಅದೆಲ್ಲ ಹೊರತು ಜೀವ ಇಲ್ಲಿಂದ ಇಲ್ಲಿ ಬಂದಾಗ ಅದು ಆಗ್ತಿರೋದಿಲ್ಲ. ಅವ್ನ ಜೀವ ಇಲ್ಲೇ ಇದ್ದಾನೆ. ನಾ ಪ್ರಾಣಾಯಾಮ ಮಾಡಿ ಅವನನ್ನು ಕರ್ಕೊಂಡು ಬಂದೇ ಇಲ್ಲ ಅಂದಮೇಲೆ ಅವನು ಇಲ್ಲಿ ಬರೋದೇ ಇಲ್ಲ. ಅವನು ಇಲ್ಲೇ ಇದ್ದಾನೆ. ಇಲ್ಲೇ ಇದ್ದಾಗೆ ಅದೆಲ್ಲ ಆಗ್ತಿರ್ತದೆ. ಇಲ್ಲ, ಕೆಲವರು ಕಣ್ಣಿಂದಾನೇ ಪ್ರಾಣ ಹೋಗಿದೆ. ಕರೆಕ್ಟ್. ಆಗ ಇಲ್ಲ, ನಾನು ಕರ್ಕೊಂಡು ಬಂದೇ ಇಲ್ಲ. ಆಗ ನನ್ನ ಕರ್ಮಾನುಸಾರ ವಾಯುದೇವರು ಆ ಜೀವನನ್ನು ಕರ್ಕೊಂಡು ಬಂದು ಅವನು ಹೋಗ್ತಾನೆ, ಎಲ್ಲಿಂದಾದರೂ ಒಂದು ಕಡೆಯಿಂದ ಹೋಗ್ತಾನೆ. ಇದು ಹೆಂಗಿದು? ನಾನೇ ಪ್ರಯತ್ನಪೂರ್ವಕವಾಗಿ ಜೀವನನ್ನು ಮೇಲೆ ಕರ್ಕೊಂಡು ಬರೋದು. ವಾಯುದೇವರಲ್ಲ, ವಾಯುದೇವರಿದ್ದೇ ಇದ್ದಾರೆ. ಆದರೆ ನಾನೇ ಪ್ರಯತ್ನಪೂರ್ವಕವಾಗಿ ಜೀವನನ್ನು ಕರ್ಕೊಂಡು ಬರೋದು ಈ ಭಾಗ. ಇದು ಯಾವಾಗಿದು? ಅಪರೋಕ್ಷ ಜ್ಞಾನವಾದ ಮೇಲೆ ಆಗುವ ಮರಣದ ಬಗ್ಗೆ. ಆಗ ಈಗೇನದ, ಪ್ರತಿ ಸಲ ನಾವೇನು ಸಾಯ್ತೀವಲ್ಲ, ಆಗ ಇವನಿಗೆ ಬರಲಿಕ್ಕೆ ಅವಕಾಶನೇ ಇಲ್ಲಿ. ಕೂತಾನ, ಇವೇನು ಕೈಯಿಲ್ಲ ಕಾಲಿಲ್ಲ. ಒಂದು ಮಗು ಮಲಗಿದಲ್ಲೇ ಮಲಗ್ಯದ, 5-6 ತಿಂಗಳಿನ ಮಗು. ಆ ಮಗುವನ್ನು ಹೆಂಗೆ ನಾನೇ ಎತ್ಕೊಂಡು, ನಾನೇ ಸ್ನಾನ ಮಾಡಿಸ್ಬೇಕು, ನಾನೇ ಕರ್ಕೊಂಡು ಹೋಗ್ಬೇಕು, ಹೆಂಗೋ ಹಂಗೆ 100 ವರ್ಷಗಳಲ್ಲೇ ನಾವು ಸಾಯ್ತೀವಿ. ಅದು ಮಲಗಿದ ಮಗುವಿನಂತೆ. ಅವನಿಗೆ ಎದ್ದು ಓಡಾಡಲಿಕ್ಕೆ ಬರೋದಿಲ್ಲ ಅಂದಮೇಲೆ ಆಗ ವಾಯುದೇವರೇ ಅವನನ್ನು ಎತ್ಕೊಂಡು ಬಂದು ಅವನ ಕರ್ಮಾನುಸಾರ ಯಾವುದಾದ್ರೂ ಇಂದ್ರಿಯದ ಮೂಲಕ ಅವನ ಯೋಗ್ಯತೆ ಅರಿತು, ಮುಂದಿನ ಜನ್ಮ ಅರಿತು, ಪುಣ್ಯ ಪಾಪ ಅರಿತು ಅವರೇ ಅವನನ್ನು ಎತ್ಕೊಂಡು ಬಂದು ಹೊರ ಕರ್ಕೊಂಡು ಹೋಗ್ತಾರೆ. ಸರಿನಾ? ಅಂದಮೇಲೆ ಈ ಉದಾಹರಣೆ ನೆನಪಿದ್ರೆ ಇದು ಅರ್ಥ ಆಗ್ಬಿಡ್ತದೆ. ಪ್ರತಿ ಸಲ ಸಾಯುವಾಗ ಮಲಗಿದ ಮಗುವಿನಂತೆ ನಾವು ವಾಯುದೇವರು ಎತ್ಕೊಂಡು ಹೋಗಿ ಅವನನ್ನು ಹೊರಗೆ ಹಾಕ್ತಾರೆ. ಅಪರೋಕ್ಷ ಜ್ಞಾನವಾದ ಮೇಲೆ ಚರ್ಮದೇಹದಲ್ಲಿ ಏನು ಮರಣ ಹೊಂದುತ್ತೀವಲ್ಲ, ಆಗ ಓಡಾಡುವ ಕಾಲುಗಳುಳ್ಳ ಮಗುವಿನಂತೆ ಅವನೇ ಎದ್ದು ಹೋಗಿ ಮರಣವನ್ನು ಹೊಂದುತ್ತಾನೆ. ಆದಮೇಲೆ ಚರ್ಮದೇಹ ಇರುವಾಗ ಕೊನೆಯ ದೇಹದಲ್ಲಿ ಹೀಗೆ ಅರ್ಥ ಆಲಿತು. ಆಗೂ ಇಷ್ಟು ಕಷ್ಟದ ಅಂದರೆ ಚರ್ಮದೇಹದೊಳಗೂ ಅಪರೋಕ್ಷ ಜ್ಞಾನ ಆದಮೇಲೆ ಇಟ್ಟು ಒದ್ದಾಡಬೇಕು. ಆಗಲೂ ಜೀವ ಇಲ್ಲಿಂದ ಎಲ್ಲಾದರೂ ಒಂದು ಕಡೆ ಹೋಗುವುದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಹಿಂಗದ. ಹಾಗೇ ಇಷ್ಟು ಕಷ್ಟದ. ಈಗಂತೂ ನಮ್ಮ ಕೈಯಾಗ ಇಲ್ಲೇ ಇಲ್ಲ. ವಾಯುದೇವರು ಎಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಹೋಗ್ಬೇಕು ಅಟ್ಟೆ ಹೊರಗೆ. ಅದನ್ನು ನಮ್ಮ ಗುರುಗಳು ಬರ್ತಾರೆ. ಒಬ್ಬರು ಯೋಗ್ಯತೆಯನ್ನು ತಿಳಿದ, ನಮ್ಮ ಯೋಗ್ಯತೆಯನ್ನು ತಿಳಿದ ಒಬ್ಬ ಗುರುಗಳು ಬರ್ತಾರೆ. ನಮಗೆ ಬಂದು ಅವರು ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡಿದ ಮೇಲೆ ಅದನ್ನು ನಾನು ಧ್ಯಾನ ಮಾಡ್ತಾ ಕೊಡ್ಬೇಕು. ಆ ರೂಪವನ್ನು ಧ್ಯಾನ ಮಾಡ್ತಾ ಇರಬೇಕು. ಆಮೇಲೆ ನಂಗೆ ಅಪರೋಕ್ಷ ಜ್ಞಾನ ಆಗ್ತದೆ. ನನಗೆ ಅಪರೋಕ್ಷ ಜ್ಞಾನ ಆದದ್ದು ನನಗೆ ಗೊತ್ತಿರ್ತದೆ. ನಾನು ಅಪರೋಕ್ಷ ಜ್ಞಾನಿ ಅಂತ ನಂಗೆ ಗೊತ್ತಿರ್ತದೆ. ಹೌದು, ಅವಶ್ಯವಾಗಿ ನಂಗೆ ಗೊತ್ತಿರ್ತದೆ. ನನಗಿಂತ ಉತ್ತಮರಿಗೆ ಎಲ್ಲರಿಗೂ ಗೊತ್ತಿರ್ತದೆ. ನಾವು ಈ ಹಂತದೊಳಗೆ ಇರೋದೇ ಇಲ್ಲ. ಈಗ ಕಾಫಿ ಬಿಸಿ ಇಲ್ಲ ಅನ್ನೋ ಆಲೋಚನೆ ಬರೋದೇ ಇಲ್ಲ. ಮತ್ತು ಏನು ಹೀಗೆಲ್ಲ ಪಕ್ಕದ ಮನೆಯವರು ಸ್ಮೈಲ್ ಕೊಡಲಿಲ್ಲ ಈ ಆಲೋಚನೆ, ಈ ಹಂತದೊಳಗೆ ನಾವು ಇರೋದೇ ಇಲ್ಲ. ಹಾಗೆಲ್ಲ ನಾವು ಅನಂತ ಉತ್ತಮವಾದ ಹಂತದಲ್ಲೇ ಇರ್ತೀವಿ. ಇದೆಲ್ಲ ಏನು ಅಲ್ಲೇ ಅಲ್ಲ, ಆಗಿಲ್ಲ ಹಿಂಗೆ. ಸರಿ, ಅಂತೂ ಜೀವ ಏನಾಗ್ತಾನೆ, ಮತ್ತು ಅವ ಈ 7 ದ್ವಾರಗಳನ್ನು ಮನಸ್ಸಿನಿಂದ ಮುಚ್ಚಿದಾಗ ಆ ಜೀವ ಎಲ್ಲೋ ಹೋಗಲಿ ಅಂತ ಒದ್ದಾಡ್ತಿರ್ತಾನೆ. ಅಂಥ ಜೀವನನ್ನು ಇವನು ಮನೋನಿಗ್ರಹ ಮಾಡಿದ್ದ. ಹಾಗಾಗಿ ಆ ಮನಸ್ಸಿನ ನಿಗ್ರಹದ ಪರಿಣಾಮದಿಂದಾಗಿ ಜೀವ ತಾಲುಗಳಲ್ಲಿ ಇದ್ದ 2 ದಳದ ಕಮಲದಿಂದ ಇದೇ ಸುಷುಮ್ನಾ ನಾಡಿಯಿಂದ ಬಂದು ಹುಬ್ಬುಗಳ ಮಧ್ಯದಲ್ಲಿ ಇದ್ದ 14 ದಳದ ಕಮಲದಲ್ಲಿ ಬಂದು ಕುಳಿತುಕೊಳ್ತಾನ. ನೆನಪಿರಲಿ, ಎಷ್ಟು ಕಟ್ಟದ ಇಲ್ದ ಬಾಗಿಲು ಸಿಕ್ಕರೆ ಸಾಕದು ಹೋಗ್ಬೇಕು ಅಂತ ಅನ್ಸಿ. ಹೀಗೆ ಅವನು ಬಂದು ಇಲ್ಲಿ ಕೂತ್ಕೊಂಡ ಮೇಲೆ ಸ್ಥಿತ್ವಾ ಮುಹೂರ್ತಾರ್ಧಂ ಅಕುಂಠ ದೃಷ್ಟಿ. ಅವನು ಅಲ್ಲಿಂದ ಬಂದು ಇಲ್ಲಿ ಕೂತ್ಕೊಂಡ ಮೇಲೆ ಸ್ಥಿತ್ವ ಇಲ್ಲಿಂದ ಮತ್ತೆ ಜೀವ ಬಂದು ತಾನು ಮೂರ್ಧ ಇಲ್ಲಿ ತಲೆಯ ಮೇಲೆ ಬಂದು ಕೂತ್ಕೊಳ್ತಾನೆ. ನಾವೇನು ಸಿಕ್ಕಾಬಿಟ್ಟಿರ್ತೀವಲ್ಲ, ಇಲ್ಲಿ ಅಣ್ಣೆತ್ತಿ ಅಂತ ಕರಿತೀವಿ ನಾವು. ನೀವೆಲ್ಲ ನಮ್ಮೂರೊಳಗೆಲ್ಲ ಅಣ್ಣೆತ್ತಿ ಅಂತ ಅಂತೀವಿ ನಾವು. ಈ ಭಾಗ ಅಂದಮೇಲೆ ಈ ಭಾಗದಲ್ಲಿ ಜೀವ ಬಂದು ಕೂತ್ಕೊಳ್ತಾನೆ. ಇಲ್ಲಿಂದ ಇಲ್ಲಿ ಬಂದು ಕೂತ್ಕೊಂಡ. ಇಷ್ಟು ಕೂತ್ಕೊಂಡಾದ ಮೇಲೆ ಅಲ್ಲಿ ಮುಹೂರ್ತಾರ್ಧಂ ಸ್ಥಿತ್ವ, ಅಲ್ಲಿ ಅರ್ಧ ಮುಹೂರ್ತ ಅಲ್ಲೇ ಕೂತಿರ್ತಾನೆ ಜೀವ. ಅಂದರೆ ಒಂದು ಮುಹೂರ್ತ ಅಂದರೆ 48 ನಿಮಿಷ, ಅರ್ಧ ಮುಹೂರ್ತ ಅಂದರೆ 24 ನಿಮಿಷ
ಅಲ್ಲೇ ಕೂತು ತಾನು ದೇವರನ್ನು ಚಿಂತನೆ ಮಾಡ್ತಾ ಕೂತಿರ್ತಾನೆ. ಕೂತು ಇಲ್ಲಿ ಮತ್ತೆ 2 ದಳದ ಒಂದು ಕಮಲವಿದೆ, ಆ ಕಮಲದಲ್ಲಿ ಬಂದು ಕೂತ್ಕೊಳ್ತಾನೆ ಜೀವ. ಅಲ್ಲೇ ಅರ್ಧ ಮುಹೂರ್ತ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ತಾನು ಆಮೇಲೆ ನಿರ್ಭಿದ್ಯ ಮೂರ್ಧನ್ ವಿಸರ್ಜೇತ್ ಪರಂಗತಃ. ಆ ಅರ್ಧ ಮುಹೂರ್ತ 24 ನಿಮಿಷ ಅಲ್ಲಿ ಕೂತು ಭಗವಂತನನ್ನು ಚಿಂತನೆ ಮಾಡಿ ಆಮೇಲೆ ಈ ತಲೆಭಾಗವನ್ನು ಹೊಡೆದುಕೊಂಡು ಜೀವ ಇಲ್ಲಿಂದ ತಾನು ಮೇಲಿನ ಲೋಕಗಳಿಗೆ ಹೋಗುತ್ತಾನೆ ಎನ್ನುವುದಾಗಿ 2ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ 2 ಶ್ಲೋಕಗಳಲ್ಲಿ ಇಷ್ಟು ವಿಷಯವನ್ನು ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. ಅರ್ಥ ಆಯ್ತಲ್ಲೇ? ಇದು ಒಂದು ಹಂತದ ಭಾಗ. ಅಂದಮೇಲೆ ಇದು ಅಪರೋಕ್ಷ ಜ್ಞಾನವಾದ ಮೇಲೆ ಚರಮದೇಹದಲ್ಲಿ ಈ ರೀತಿಯಾಗಿ ಆಗುತ್ತದೆ, ಹೀಗೆ ಆಗ್ತದೆ. ಅದು ಆಗಬೇಕು ಅಂದರೆ ನಾವು ಈಗಿಂದ ಅದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಬೇಗ ಆಗ್ತದೆ. ಆದಾಗ ಆಗಲಿ ಬಿಡು ಅಂತ ಕೆಲವರು ನೋಡ್ರಿ, ಈ ಕರೆಂಟ್ ಸ್ಟವ್ ಮೇಲೆ ಹಾಲು ಇಟ್ಬಿಟ್ಟಿರ್ತಾರೆ. ಅದನ್ನು ಕಡಿಮೆ ನಂಬರ್ಗೆ ಇಟ್ಟು ಅವ್ರು ಬಂದು ತಮ್ಮೆಲ್ಲ ಕೆಲಸಗಳನ್ನು ಮಾಡ್ಕೋತಿರ್ತಾರೆ. ಯಾಕೆ ಜೋರಿಡು, ಇಲ್ಲ ಅದು ಆದಾಗ ಆಗಲಿ ಬಿಡು, ಇಷ್ಟೆಲ್ಲ ಕೆಲಸ ಆಗ್ಬೇಕಿನ್ನ ಸುಮ್ಮನೆ ಇಟ್ಟೀನಿ ಅಂತ ಅಂತೀವಿ ನಾವು. ಅಂದಮೇಲೆ ಅದು ಆದಾಗ ಆಗಲಿ ಬಿಡು ಅಂದರೆ ಅದು ಅರ್ಧ ಗಂಟೆನೂ ಆಗ್ತದೆ, 1 ಗಂಟೆನೂ ಆಗ್ತದೆ. ಅದೇ ಬೇಗ ಆಗಬೇಕು ಅಂತ ನಂಬರ್ ಹೆಚ್ಚು ಮಾಡಿದರೆ ಬೇಗ ಆಗ್ಬಿಡ್ತದೆ, 5 ನಿಮಿಷ 4 ನಿಮಿಷದಾಗ. ಹಂಗೆ ಆಯ್ತು ಬಿಡ್ರಿ ಆಚಾರ್ಯ, ಅಪರೋಕ್ಷ ಜ್ಞಾನ ಆದಾಗ ಆಗಲಿ ಬಿಡ್ರಿ ಆಚಾರ್ಯ, ಏನು ಅವಸರ ಏನಾದ್ರಿ ಅದ್ರೊಳಗೆ, ಇನ್ನೂ ಮೊಮ್ಮಕ್ಕಳು ಮದುವೆ ಆಗ್ಬೇಕು, ಮರಿ ಮೊಮ್ಮಕ್ಕಳು ಬರ್ಬೇಕು, ಆದಾಗ ಆಗಲಿ ಬಿಡ್ರಿ ಅಂತ ಬಿಟ್ರೆ ಅದು ಹಾಗೆ ಹೋಗ್ತಾ ಇರ್ತದೆ. ಆದಾಗ ಆಗ್ತದೆ ಸಂಸಾರ, ಮತ್ತು ಸಂಸಾರಕ್ಕೆ ಬರ್ತಿರ್ತೀವಿ. ಅಂದಮೇಲೆ ನಾವು ಬೇಗ ಮಾಡಿಕೊಳ್ಳಬೇಕು ಅಪರೋಕ್ಷ ಜ್ಞಾನವನ್ನು ಎನ್ನುವುದಾದರೆ ಆಗ ಆ ಹಾಲಿನ ಅದೇನು ಕರೆಂಟ್ ಸ್ಟವ್ ನಂಬರ್ ಅದು ಹೆಚ್ಚು ಮಾಡಬೇಕಲ್ಲ, ಹಾಗೆ ನಮ್ಮ ಜಪದ ಪ್ರದಕ್ಷಿಣೆಯ ಪಾರಾಯಣದ ನಂಬರ್ ಹೆಚ್ಚು ಮಾಡಬೇಕು. ಇನ್ನು ಎಲ್ಲರೂ ನೀವು 1 ಸಲ ವಿಷ್ಣು ಸಹಸ್ರನಾಮ ಅಂತಿದ್ರೆ 3 ಸಲ ಅನ್ಬೇಕು, 10 ಪ್ರದಕ್ಷಿಣೆ ಆಗ್ತಿದ್ರೆ 20 ಹಾಕಬೇಕು. ಹೀಗೆ ನಮ್ಮ ಸಾಧನೆಯ ನಂಬರ್ ಆದಂತೆ ನಮ್ಮ ಪುಣ್ಯ ಹೆಚ್ಚೆಚ್ಚು ಬೇಗ ಬೆಳೆದು ಅಪರೋಕ್ಷ ಜ್ಞಾನ ಬೇಗ ಆಗ್ತದೆ ಎನ್ನುವುದಾಗಿ ತಿಳ್ಕೊರಿ. ಇದು ಒಂದು. ಮತ್ತೊಂದು ಮಾತು ನಿಮ್ಗೆ ಹೇಳ್ತೀನಿ, ಪ್ರಸಂಗ ಬಂದದ್ದಕ್ಕೆ ಹೇಳ್ತೀನಿ. ಯಾವಾಗಾದ್ರೆ ಏನು ಆಚಾರ್ಯ, ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ, ನಾವು ಮೋಕ್ಷಕ್ಕೆ ಹೋಗ್ತೀವಿ, ಯಾವಾಗಾದರೂ ಹೋಗೋದೇ ಅಂತ ಆಯ್ತಲ್ಲ, ಅಂದಮೇಲೆ ಆರಾಮ ಹೋಗೋಣ, ಅವ್ರು ಯಾಕೆ ಅವಸರ ಯಾಕೆ ಪಡೋದು ಅಂತ ಸಾಮಾನ್ಯವಾಗಿ ಅನ್ನಿಸ್ತದೆ. ಹೋದ್ರೆ ಆಯ್ತು, ಯಾವಾಗ ಹೋದರೂ ಹೋಗ್ತೀವಿ, ಅದಿಲ್ಲೇನು ಕೊನೆಗೆ ಅವಸರ ಯಾಕ ಅಂತ ಪ್ರಶ್ನೆ. ಶ್ರೀಮದಾಚಾರ್ಯರು ನಮ್ಗೆ ತಿಳಿಸಿಕೊಡ್ತಾರೆ. ಅವಸರ ಯಾಕಪ್ಪ ಅಂದರೆ, ನೀವು ಮೋಕ್ಷಕ್ಕೆ ಎಷ್ಟು ಬೇಗ ಹೋಗ್ತೀರಿ ಅಷ್ಟು ಪರ್ಸೆಂಟೇಜಿನ ಹೆಚ್ಚಿನ ಸುಖವನ್ನು ನೀವು ಅನಂತ ಕಾಲದವರೆಗೆ ಅನುಭವಿಸ್ತೀರಿ. 1 ದಿವಸ ಅಲ್ಲ, 2 ದಿವಸ ಅಲ್ಲ, ಅನಂತ ಕಾಲದವರೆಗೆ ಅನುಭವಿಸ್ತೀರಿ. ನೀವು ಮೋಕ್ಷಕ್ಕೆ ಎಷ್ಟು ತಡವಾಗಿ ಹೋಗ್ತೀರಿ ಅನಂತ ಕಾಲದವರೆಗೆ ಅಷ್ಟು ಪರ್ಸೆಂಟೇಜಿನ ಸುಖ ಕಡಿಮೆ ಆಗ್ತಾ ಅದನ್ನೇ ಅನುಭವಿಸ್ತಿರ್ತೀರಿ. ಉದಾಹರಣೆಗೆ ನೀವು ಮತ್ತು ಬ್ರಹ್ಮದೇವರಿಗೆ ಇನ್ನೂ 50 ವರ್ಷ ಇದ್ದಾಗೆ ನೀವು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಮೋಕ್ಷದೊಳಗೆ ಅಷ್ಟು ಬ್ರಹ್ಮದೇವರು 50 ವರ್ಷದ ಸಾಧನೆಯನ್ನು ಮಾಡಿಕೊಂಡು ಅಷ್ಟು ಆನಂದವನ್ನು ಅನಂತ ಕಾಲದವರೆಗೆ ಅನುಭವಿಸ್ಬೋದು. ಬ್ರಹ್ಮದೇವರ ಮೋಕ್ಷಕ್ಕೆ ಹೋಲಿಕ್ಕಿನ್ನ 1 ನಿಮಿಷದ ಆಗ ನೀವು ಮೋಕ್ಷಕ್ಕೆ ಹೋದ್ರಿ ಅಂದ್ರೆ ಆಗ 1 ನಿಮಿಷದ ಸುಖ, ಇಷ್ಟು ಇಡೀ ಅನಂತ ಕಾಲದವರೆಗೆ ಎಷ್ಟು ಸುಖ ಇರ್ತದೆ ನಮಗೆ? 1 ನಿಮಿಷದ ಸುಖ ಮಾತ್ರ ಅನುಭವಿಸ್ತಾ ಇರಬೇಕು. ಅಂದಮೇಲೆ ಇಷ್ಟು ಸುಖನೂ ಮೋಕ್ಷದೊಳಗದ, ಇಷ್ಟು ಸುಖನೂ ಮೋಕ್ಷದೊಳಗದ. ಇಷ್ಟು ಸುಖ ಪಡಿಬೇಕಾ? ಹಾಗಾದರೆ ಆರಾಮ್ ಕೊಡೋಣ, ಏನು ಅವಸರ ಬೇಡ, ಆರಾಮ್ ಮಾಡೋಣ. ಇಲ್ಲಪ್ಪ ಒಂದಿಷ್ಟು ಸುಖ ಆದರೂ ಅನುಭವಿಸೋಣ ಅನಂತ ಕಾಲದವರೆಗೆ ಅಂತಿದ್ರೆ ಬೇಗ ಸಾಧನೆಯನ್ನು ಮಾಡಬೇಕು ಎನ್ನುವುದಾಗಿ ತಿಳಿಸಿಕೊಡ್ತದೆ. ಸರಿ, ಅಂತೂ ನಿಮಗೆಲ್ಲ ಅರ್ಥ ಆಗಿದೆ, ನೀವೆಲ್ಲ ಮಾಡ್ತೀರಿ. ಅಂದಮೇಲೆ ಆದಷ್ಟು ಇದನ್ನು ಮಾಡಿರಿ. ಸರಿ, ಇದನ್ನು ಇಷ್ಟು ಹೇಳಿ ಇನ್ನು ಮತ್ತೊಂದು ಅದ್ಭುತವಾದ ಮಾತನ್ನು ಭಾಗವತ ನಮಗೆ ತಿಳಿಸಿಕೊಡ್ತದೆ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ, ಪ್ರಾಣಾಪಾನೌ ಇಡಾಯಾಂಚ ಪಿಂಗಲಾಯಾಂಚ ವರ್ತತಃ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ನಿಮಗೆಲ್ಲ ಗೊತ್ತಿದೆ. ಇದರೊಳಗೆ ಶ್ರೀಮದಾಚಾರ್ಯ ತಾತ್ಪರ್ಯದೊಳಗೆ ಹೇಳುವಾಗ ಇಡ ಮತ್ತು ಪಿಂಗಲ ಎನ್ನುವ ಏನು ನಾಡಿಗಳಿದೆಯಲ್ಲ, ಪಿಂಗಲ ನಾಡಿ ನಮ್ಮ ದೇಹದ ಬಲಭಾಗದ 36,000 ನಾಡಿಗಳು ಪಿಂಗಲ ನಾಡಿಗಳು, ನಮ್ಮ ದೇಹದ ಎಡಭಾಗದ 36,000 ನಾಡಿಗಳು ಇಡ ನಾಡಿಗಳು. ಈ ಪಿಂಗಲ ನಾಡಿ ಏನಿದೆ 36,000 ಬಲಭಾಗದ ನಾಡಿಗಳು ಪಿಂಗಲ ಎನ್ನುವ ನಾಡಿಗಳು. ಇಲ್ಲಿ ಪ್ರಾಣ ಎನ್ನುವಂತಹ ಹೆಸರಿನ ವಾಯುದೇವರು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಅಂದಮೇಲೆ ಬಲಭಾಗದ ಏನು ಪಿಂಗಲ ನಾಡಿಗಳಿದೆ ಇಲ್ಲಿ ಪ್ರಾಣನಾಮಕರಾದ ವಾಯುದೇವರಿದ್ದಾರೆ. ಎಡಭಾಗದ ಏನು ಇಡಾ ನಾಮಕವಾದ ಏನು 36,000 ನಾಡಿಗಳಿದೆ ಅಲ್ಲಿ ಅಪಾನ ನಾಮಕರಾದ ವಾಯುದೇವರಿದ್ದಾರೆ. ಪ್ರಾಣ ಮತ್ತು ಅಪಾನ. ವ್ಯಾನ ಸಂಧಿಷು
ಇನ್ನು ವ್ಯಾನನಾಮಕರಾದಂತಹ ಏನು ವಾಯುದೇವರಿದ್ದಾರೆ, ಈ ವಾಯುದೇವರು ಎಲ್ಲ ನಾಡಿಗಳ ಅಂದರೆ ಈ ಕಡೆ ಬಲಭಾಗದ್ದಿರಲಿ ಎಡಭಾಗದ್ದಿರಲಿ ಎಲ್ಲ ನಾಡಿಗಳ ಸಂಧಿಗಳಲ್ಲಿ ವ್ಯಾನನಾಮಕರಾದಂತಹ ವಾಯುದೇವರು ಇದ್ದಾರೆ. ಎಷ್ಟು ವಿಷಯ ಇದೆ ನೋಡಿ, ಎಷ್ಟು ವಿಷಯ ಇದೆ. ಇದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಬೇಸರ ಬರ್ತದೆ, ಜನ ಮರುದಿವ್ಸ ಬರೋದಿಲ್ಲ ಅನ್ನೋದಕ್ಕೆ ಯಾರು ಹೇಳಲಿಕ್ಕೆ ಹೋಗಲ್ಲ. ನಾವು ಇನ್ನು ಇವತ್ತು ಬಂದರೆ ಇನ್ನೊಂದು ವಾರ ಆದರೂ ನಾವು ಬರೋಂಗಿಲ್ಲ ಅನ್ನೋದಕ್ಕೆ ಹೇಳಿರ್ತೀವಿ ಇಷ್ಟ. ಅಂದಮೇಲೆ ವ್ಯಾನನಾಮಕರಾದಂತಹ ವಾಯುದೇವರು ಎಲ್ಲಿದ್ದಾರೆ? ನಮ್ಮ ಏನು ಈ ಒಟ್ಟಾರೆ 36 72 ಸಾವಿರ ನಾಡಿಗಳ ಸಂಧಿ ಇರುತ್ತಲ್ಲ, ಒಂದು ನಾಡಿ ಹಿಂಗೆ ಹೋಗಿದೆ, ಇನ್ನೊಂದು ನಾಡಿ ಹಿಂಗೆಲ್ಲೋ ಬಂದದ, ಆ ಎರಡು ನಾಡಿಗಳು ಕೂಡುವ ಏನೋ ಒಂದು ಸಂಧಿ ಭಾಗ ಬರುತ್ತಲ್ಲ, ನೀವು ಅಂತಿರಲ್ಲ, ಇದು ಈ ಎರಡು ರೋಡ್ ಕೂಡಿದಾಗ ಅಲ್ಲೇನು ಸರ್ಕಲ್ ಆಗ್ತದಲ್ಲ, ಆ ಸರ್ಕಲ್ ಅದನ್ನು ಸಂಧಿ ಅಂತ ಇಟ್ಕೋರಿ. ಅಂದಮೇಲೆ ಆ ಸಂಧಿಯಲ್ಲಿ ವ್ಯಾನನಾಮಕರಾದಂತಹ ವಾಯುದೇವರಿದ್ದಾರೆ. ಪ್ರಾಣ, ಅಪಾನ, ವ್ಯಾನ. ಅರ್ಥ ಆಯಿತು? ಪ್ರಾಣ ಬಲಭಾಗದ 36,000, ಅಪಾನ ಅಂದರೆ ಎಡಭಾಗದ 36,000 ನಾಡಿಗಳಲ್ಲಿ, ವ್ಯಾನ ಎಲ್ಲ ಸಂಧಿಗಳಲ್ಲಿ ವ್ಯಾನರಿದ್ದಾರೆ. ಸರ್ವತ್ರ ಉದಾನ. ಇನ್ನು ಎಲ್ಲ ಇದು ಇಷ್ಟೊಂದಾದಮೇಲೆ ಇನ್ನು ಉದಾನನ ಪ್ರಾಣ, ಅಪಾನ, ವ್ಯಾನ, ಉದಾನ. ಉದಾನ ನಾಮಕರಾದ ವಾಯುದೇವರು ಸರ್ವತ್ರ ಎಲ್ಲ ನಾಡಿಗಳಲ್ಲಿಯೂ ಉದಾನ ನಾಮಕರಾದ ವಾಯುದೇವರಿದ್ದಾರೆ. ಅಂದ್ರೆ ಪ್ರಾಣರು ಬಲಭಾಗ, ಅಪಾನರು ಎಡಭಾಗ, ಸಂಧಿಗಳಲ್ಲಿ ವ್ಯಾನ, ಉದಾನರು ಎಡ ಬಲ ಸಂಧಿ ಎಲ್ಲದರಲ್ಲಿ ಉದಾನರಿದ್ದಾರೆ. ಇನ್ನು ಸಮಾನಸ್ತು ಬ್ರಹ್ಮನಾಡಿಗ ಸಮಂಚರತಿ. ಸಮಾನ ನಾಮಕರಾದ ವಾಯುದೇವರು ಬ್ರಹ್ಮನಾಡಿಯಲ್ಲಿ ಸುಷುಮ್ನಾ ನಾಡಿಯಲ್ಲಿ ಇದ್ದಾರೆ. ಹಾಗಾಗಿ ಈ 5 ರೂಪಿಯಾದ ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ ನಾಮಕರಾದ ಏನು ವಾಯುದೇವರಿದ್ದಾರೆ, ತದಂತರ್ಯಾಮಿಯಾಗಿ ಏನು ದೇವರಿದ್ದಾನೆ, ಆ ದೇವರು ಹೀಗೆ ನಮ್ಮ ನಾಡಿಗಳಲ್ಲಿ ವ್ಯಾಪ್ತನಾಗಿ ಇದ್ದಾನೆ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಮಗಿಲ್ಲಿ 2ನೇ ಸ್ಕಂದದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದಮೇಲೆ ಇನ್ನೊಂದು ಸಲ ನಿಮ್ಗೆ ನೆನಪುಳಿಲಿಕ್ಕೆ ಮತ್ತೊಮ್ಮೆ ರಿಪೀಟ್ ಮಾಡಿ ಮುಂದೆ ಹೋಗೋದಾದರೆ, ಪ್ರಾಣನಾಮಕರಾದ ವಾಯುದೇವರು ಬಲಭಾಗದ 36,000 ನಾಡಿಗಳಲ್ಲಿ, ಅಪಾನ ನಾಮಕರಾದ ವಾಯುದೇವರು ಎಡಭಾಗದ 36,000 ನಾಡಿಗಳಲ್ಲಿ, ವ್ಯಾನನಾಮಕರಾದ ವಾಯುದೇವರು ಸಂಧಿ ನಾಡಿಗಳಲ್ಲಿ ಅಂದರೆ ನಾಡಿಗಳಲ್ಲಿ ಸಂಧಿಯಾದಾಗ ಅವರಲ್ಲಿದ್ದಾರೆ. ಇನ್ನು ಉದಾನ ನಾಮಕರಾದಂತಹ ವಾಯುದೇವರು ತಾವು ಎಲ್ಲ ಕಡೆಗೆ ಇದ್ದಾರೆ. ಸಮಾನ ನಾಮಕರಾದಂತಹ ವಾಯುದೇವರು ಮತ್ತು ಬ್ರಹ್ಮನಾಡಿಯಲ್ಲಿ ಇದ್ದಾರೆ ಎನ್ನುವ ವಿಷಯವನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಹೀಗಾಗಿಯೇ ಅಪಾನ ನಾಮಕರಾದ ವಾಯುದೇವರು ಎಡಭಾಗದಲ್ಲಿ ಇದ್ದಾರೆ ಅಲ್ವಾ? ಅಪಾನ ನಾಮಕರಾದ ವಾಯುದೇವರು ಎಲ್ಲಿದ್ದಾರೆ? ಎಡಭಾಗದ ನಾಡಿಗಳಲ್ಲಿ ಇದ್ದಾರೆ. ಹೀಗಾಗಿ ಎಡಭಾಗದ ನಾಡಿಗಳು ಅಥವಾ ಕೆಳಗಿನ ಮಲಮೂತ್ರದ ದ್ವಾರಗಳಿಂದ ಜೀವ ಹೋಗ್ತಾನೆ ಅಂದರೆ ಅದು ಅಪಾನ ನಾಮಕರಾದ ವಾಯುದೇವರು ಅವನನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಜೀವ ಹೋದ ಅಂದರೆ ಅವನು ಅಧೋಗತಿಗೆ ಹೋಗ್ತಾನೆ. ಈ ಉತ್ತಮವಾದ ಮೇಲಿನ ದ್ವಾರಗಳಲ್ಲಿ ಪ್ರಾಣನಾಮಕರಾದ ವಾಯುದೇವರಿದ್ದಾರೆ. ಅಲ್ಲಿಂದ ಹೋದ ಅಂತಾದರೆ ಉತ್ತಮವಾದ ಗತಿಗೆ ಹೋಗ್ತಾನೆ ಎನ್ನುವುದಾಗಿ ಶ್ರೀಮದಾಚಾರ್ಯರು ನಮಗೆ ಅನೇಕ ಗರುಡ ಪುರಾಣ ಇತ್ಯಾದಿಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆಲ್ಲ ಅನೇಕ ಮಾತುಗಳನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಇದಿಷ್ಟು ಒಂದು ಹಂತ. ಇದಿಷ್ಟಾದಮೇಲೆ ಇನ್ನು ಭಾಗವತ ಮತ್ತೊಂದು ಮಾತನ್ನು ಹೇಳುತ್ತೆ. ಯದಿ ಪ್ರಯಾಸ್ಯತ್ಯಥಪಾರಮೇಷ್ಟ್ಯಂ ವೈಹಾಯಸಾನಾಮುತಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ ಸಹೈವ ಗಚ್ಚೇನ್ ಮನಸೇಂದ್ರಿಯೈಶ್ಚ. ನೋಡಿ, ಇದು ಒಂದು ಹಂತ ಆಯ್ತು. ಇಲ್ಲಿ ಇನ್ನು ಮತ್ತೊಂದು ಹಂತವನ್ನು ಆರಂಭಿಸ್ತಾರೆ. ಈ ಜೀವ ತಾನು ಇಲ್ಲಿಂದ ಏನು ಅಪರೋಕ್ಷ ಜ್ಞಾನವಾಗಿದೆ, ಕೊನೆಯ ದೇಹ ಬಂದಿದೆ. ಆ ಕೊನೆಯ ದೇಹದಲ್ಲಿ ಜೀವ ಇಲ್ಲಿಂದ ಉತ್ಕ್ರಾಂತನಾದ. ಇಷ್ಟನ್ನು ನಾವು ಕೇಳಿದ್ವಿ, ಹೆಂಗೆ ಹೋಗ್ತಾನೆ ಏನು ಅಂತ. ಕೇಳಿದ ಮೇಲೆ ಇಲ್ಲೊಂದು ಸಣ್ಣ ಮಾತನ್ನು ಮತ್ತೆ ಭಾಗವತ ಹೇಳ್ತಾ ಇದೆ. ಭಾಳ ದೊಡ್ಡ ವಿಷಯಗಳಿದೆಯಲ್ಲ. ಮರಣಕಾಲದಲ್ಲಿ ಜೀವ ಅಂದರೆ ಪ್ರಳಯ ಅಪರೋಕ್ಷ ಜ್ಞಾನವಾದ ಮೇಲಿನ ಚರ್ಮದೇಹ ಕೊನೆಯ ದೇಹ ಇದೆ. ಆ ಕೊನೆಯ ದೇಹ ಯಾವ ದೇಹ ಬರುತ್ತೆ ಅಂತ ಹೇಳುವಾಗ ಅವನ ಸ್ವರೂಪ ದೇಹ ಏನಿದೆ, ಅವನ ಆ ಜೀವನ ಸ್ವರೂಪ ದೇಹ ಏನಿದೆ, ಆ ಸ್ವರೂಪ ದೇಹವೇ ಅವನ ಚರಮದೇಹವಾಗಿರುತ್ತೆ. ಉದಾಹರಣೆಗೆ ಜೀವನ ನಮ್ಮೆಲ್ಲರ ಈ ದೇಹ ಇದೆ. ಮೇಲೆ ನೋಡ್ಲಿಕ್ಕೆ ನನಗೆ ಮನುಷ್ಯನ ದೇಹ ಇದೆ, ಬ್ರಾಹ್ಮಣನ ದೇಹ ಇದೆ. ಆದರೆ ನಮ್ಮ ಸ್ವರೂಪ ದೇಹ, ನನ್ನ ಜೀವ ಅವನು ಯಾವುದಾದ್ರೂ ರೂಪದಲ್ಲಿ ಇರ್ಬೋದು. ಉದಾಹರಣೆ ಕಾಗೆ ಆಗಿರ್ಬೋದು, ಹಂದಿ ಆಗಿರ್ಬೋದು, ಸಿಂಹ ಆಗಿರ್ಬೋದು. ಅಂದಮೇಲೆ ನನ್ನ ಜೀವ ಯಾವುದಾದ್ರೂ ರೂಪದಲ್ಲಿ ಇರಬಹುದು. ನನ್ನ ಈ ದೇಹ ಮಾತ್ರ ಕರ್ಮಾನುಸಾರ ಬಂದಿತ್ತು. ಆ ಜೀವ ಏನಿದ್ದಾನೆ ಅವನು ಶಾಶ್ವತ, ಅವನು ಕರ್ಮಾನುಸಾರ ಬಂದ ದೇಹ ಅಲ್ಲದು. ಅದು ಅವನ ಸ್ವಾಭಾವಿಕವಾದ ದೇಹ. ಅದಕ್ಕೆ ಅದನ್ನು ಸ್ವರೂಪ ದೇಹ ಅಂತ ಕರೀತಾರೆ. ಅಂದಮೇಲೆ ಆ ಸ್ವರೂಪ ದೇಹ ಏನಿದೆ
ಜೀವನ ಸ್ವರೂಪ ದೇಹ ಅಂದರೆ ಜೀವನ ದೇಹ ಏನಿದೆ, ನಿಜವಾದ ಜೀವನ, ಆ್ಯಕ್ಚುಲಿ ನಿಜವಾದ ಜೀವನ ದೇಹ ಏನಿದೆ ಅದು ಯಾವುದಾದ್ರೂ ಯೋನಿಯ ಜೀವನ ದೇಹ ಇರಬಹುದು. ಕರ್ಮಾನುಸಾರ ಈ ದೇಹ ಬಂದಿದೆ. ಈಗ ಏನು ಚರ್ಮದೇಹ ಇರ್ತದೆ, ಅಪರೋಕ್ಷ ಜ್ಞಾನವಾದ ಮೇಲೆ ಕೊನೆಯ ದೇಹ ಇರ್ತದೆ, ಆ ದೇಹ ಮಾತ್ರ ಅವನ ಏನು ಜೀವನ ದೇಹ ಇದೆ ಆ ದೇಹವೇ ಅವನಿಗೆ ಬರುತ್ತದೆ. ಅದರಿಂದಲೇ ಅವನು ಮೋಕ್ಷವನ್ನು ಹೊಂದಬೇಕು ಎನ್ನುವುದಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಈಗ ಉದಾಹರಣೆಗೆ ಗರುಡ ದೇವರಿದ್ದಾರೆ, ಶೇಷದೇವರಿದ್ದಾರೆ, ನೆನಪು ಮಾಡಲಿಕ್ಕೆ ಅವರಿಬ್ಬರ ತಗೊಳ್ಳೋದು. ಅಂದಮೇಲೆ ಶೇಷದೇವರ ರೂಪ, ಶೇಷದೇವರು ನಾವು ಬಲರಾಮ ದೇವರು ನೋಡಿದಾಗ ಏನು ಅನ್ನಿಸ್ತದೆ, ನಮ್ಮ ಹಂಗೆ ಎರಡು ಕೈ ಅದ ಎರಡು ಕಾಲದ ಅಂತ ಅಂತೀವಿ ನಾವು ಬಲರಾಮ ದೇವರು ನೋಡಿ. ಅದೇ ಶೇಷದೇವರನ್ನು ನೋಡಿದಾಗ ಶೇಷದೇವರು ನಮ್ಮ ಹಂಗೆ ಎರಡು ಕೈ ಎರಡು ಕಾಲು ಉಳ್ಳವರಿಲ್ಲ, ಏನಿದ್ದಾರೆ ಅವರು ಹಾವಿನ ದೇಹ ಉಳ್ಳವರಿದ್ದಾರೆ ಅಲ್ವಾ. ಹಾಗೆ ನನ್ನ ಸ್ವರೂಪ ದೇಹ ಹಾವಿರ್ಬೋದು ಶೇಷದೇವರಂತೆ, ಗರುಡ ದೇವರಂತೆ ಪಕ್ಷಿಯಾಗಿ ಇರಬಹುದು, ಗೊತ್ತಿಲ್ಲ. ಅಂದಮೇಲೆ ನನ್ನ ಜೀವ ಹೇಗಿದ್ದಾನೆ ಇದ್ದಾನೆ, ಕರ್ಮಾನುಸಾರ ಈ ದೇಹ ಬಂದಿದೆ. ಮೋಕ್ಷಕ್ಕೆ ಹೋಗುವಾಗ ಚರ್ಮದೇಹ ಅದು ಸ್ವರೂಪ ದೇಹವೇ ಆಗಿರುತ್ತದೆ ಎನ್ನುವುದಾಗಿ ಶಾಸ್ತ್ರ ತಿಳಿಸಿಕೊಡ್ತದೆ. ಇಷ್ಟೆಲ್ಲ ವಿಷಯ ಸರಿ. ಇನ್ನು ಈ ಜೀವ ಇವನು ತಾನು ಇಷ್ಟೆಲ್ಲ ದಾಟಿ ಇಷ್ಟೆಲ್ಲ ಬಂದು ಅಲ್ಲಿಂದ ಹೊರಗೆ ಬಂದು ಅವನು ಯದಿ ಪ್ರಯಾಸ್ಯತ್ಯಥ ಪಾರಮೇಷ್ಟ್ಯಂ, ಅವನು ಮತ್ತು ಅಲ್ಲಿಂದ ಪಾರಮೇಷ್ಠ್ಯಂ ತಾನು ಮೇಲೆ ಹೋಗಬೇಕು. ಬ್ರಹ್ಮಲೋಕಕ್ಕೆ ಹೋಗುವಾಗ ಏನೇನಾಗ್ತದೆ, ಯಾವ್ಯಾವ ಲೋಕಕ್ಕೆ ಹೋಗುವಾಗ ಏನೇನಾಗ್ತದೆ, ಎಷ್ಟೆಷ್ಟು ಸಾಧನೆ ಇರಬೇಕು ಅದನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಹೊರಗೆ ಬಂದ ಮೇಲೆ ಜೀವ ತಾನು ಬ್ರಹ್ಮದೇವರ ಲೋಕಕ್ಕೆ ಹೋಗಿ ಸೇರಬೇಕು. ಆ ಬ್ರಹ್ಮದೇವರ ಲೋಕಕ್ಕೆ ಹೋಗಿ ಸೇರುವಾಗ ಅಲ್ಲಿ ಜಡವಾದ ಮನಸ್ಸು, ಜಡವಾದ ಇಂದ್ರಿಯಗಳು ಅವನಿಗೆ ಇರುತ್ತವೆ. ಇದೇ ಜಡವಾದ ಮನಸ್ಸು ಜಡವಾದ ಇಂದ್ರಿಯಗಳಿಂದಲೇ ಜೀವ ಸತ್ಯಲೋಕದವರೆಗೆ ಮಹರ್ಜನಸ್ತಪೋ ಸತ್ಯಂ ಈ 4 ಲೋಕಗಳಲ್ಲಿ ಹೋಗಿ ಸೇರಿಕೊಡ್ತಾನೆ. ಹೊರತು ಜಡವಾದ ಇಂದ್ರಿಯಗಳನ್ನು ಇಲ್ಲೇ ಬಿಟ್ಟು ಹೋಗುವುದಿಲ್ಲ. ಹೇಗೆ ಮೋಕ್ಷದಲ್ಲಿ ಹೇಗೆ ಜಡವಾದ ಇಂದ್ರಿಯಗಳಿಲ್ಲ, ಹಾಗೆ ಇವನು ಜಡವಾದ ಇಂದ್ರಿಯಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗೋದಿಲ್ಲ. ಅಂದಮೇಲೆ ಸುಷುಮ್ನಾ ನಾಡಿಯಿಂದ ಜೀವ ಹೋಗುವಾಗಲೂ ಅವನು ಜಡವಾದ ಇಂದ್ರಿಯಗಳಿಂದ ಕೂಡಿಕೊಂಡೇ ಹೋಗುತ್ತಾನೆ. ಮೋಕ್ಷಕ್ಕೆ ಹೋಗುವಾಗ ಮಾತ್ರ ಇಲ್ಲಿಂದ ಹೋಗಿ ಜಡವಾದ ಇಂದ್ರಿಯಗಳಿಂದ ಹೋಗಿ ಸತ್ಯಲೋಕವೋ ಜನೋಲೋಕವೋ ಮಹರ್ಲೋಕವೋ ತಪೋಲೋಕವೋ ಕುಳಿತುಕೊಳ್ತಾನೆ. ಅವನು ಕೂಡಿಸ್ತಾರೆ, ಅವನ್ನೆಲ್ಲಿ ಕೂಡಿಸ್ತಾರೆ. ಅಂದಮೇಲೆ ಸತ್ಯಲೋಕದವರೆಗೆ ಇರುವ ಜೀವರಿಗೆ ಎಲ್ಲರಿಗೂ ಏನಿದೆ, ಜಡವಾದ ಇಂದ್ರಿಯಗಳಿದೆ, ಜಡವಾದ ಮನಸ್ಸಿದೆ, ಈ ಜಡವಾದ ದೇಹವೇ ಇರ್ತದೆ. ಅಲ್ಲಿಂದ ಏನು ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ, ಆಗ ಮಾತ್ರ ಜಡವಾದ ಇಂದ್ರಿಯಗಳನ್ನು ಬಿಟ್ಟು ಪಾಂಚಭೌತಿಕವಾದ ಈ ದೇಹವನ್ನು ಬಿಟ್ಟು ಹೋಗ್ತಾರೆ ಎನ್ನುವುದಾಗಿ ಮತ್ತೊಂದು ಮಾತನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾರೆ. ಅಂದಮೇಲೆ ಈ ಜಡವಾದ ಇಂದ್ರಿಯಗಳು ಸತ್ಯಲೋಕದವರೆಗೂ ನಮ್ಮ ಜೊತೆಗೆ ಬರೋದಿದೆ. ಅಂದಮೇಲೆ ಅಲ್ಲಿವರೆಗೆ ಉಳಿಸ್ಕೋಬೇಕು, ಇವನ್ನ ಎಷ್ಟು ರಕ್ಷಣೆ ಮಾಡಬೇಕು, ಎಷ್ಟು ಪುಣ್ಯ ಗಳಿಸ್ಬೇಕು. ಪುಣ್ಯ ಗಳಿಸಿದರೆ ಉಳಿತಾವೆ ಹೊರತು ಇಲ್ಲ ಅಂದರೆ ಉಳಿಯೋದಿಲ್ಲ, ಹಾಳಾಗಿ ಹೊರಡ್ತಾವೆ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಸರಿ, ಇಷ್ಟ ಆಯಿತು. ಇನ್ನು ಇದು ಒಂದು. ಮತ್ತೊಂದು ವಿಷಯವನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಯೋಗೇಶ್ವರಾಣಾಂ ಗತಿಮಾಮನಂತಿ ಬಹಿಸ್ತ್ರಿಲೋಕ್ಯ ಪವನಾಂತರಾತ್ಮ ನ ಕರ್ಮಭಿಸ್ತಂ ಗತಿಮಾಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಇನ್ನು ನೋಡಿ, ಏನು ಜೀವ ಈ ಬ್ರಹ್ಮನಾಡಿಯಿಂದ ಹೋಗ್ತಾನೆ, ಇದನ್ನೊಂದು ಹೇಳಿ ಮುಗಿಸ್ಬಿಡ್ತೀನಿ. ಭಾಳ ಪಾಪ ಮತ್ತು ಹೋಗಿ ಅಡಿಗೆಲ್ಲ ಮಾಡಬೇಕು, ಸುಸ್ತಾಗ್ಬಿಟ್ರೆ ಕಷ್ಟ. ಇದೊಂದು ಮಾತು ಹೇಳ್ತೀನಿ, ಚೆನ್ನಾಗಿದೆ, ನೆನಪಿರಲಿ ನೋಡಿ. ಮತ್ತೊಂದು ಮಾತು ಹೇಳ್ತಾರೆ, ಯೋಗೇಶ್ವರಾಣಾಂ ಗತಿಮಾಮನಂತಿ. ಈ ಜೀವ ಇಲ್ಲಿಂದ ಏನು ಹೋಗ್ತಾನಲ್ಲ, ಬ್ರಹ್ಮನಾಡಿಯಿಂದ ಉತ್ಕ್ರಾಂತನಾಗಿ ಜೀವ ಹೋಗ್ತಾನೆ. ಹೋಗುವಾಗ ಇದರಲ್ಲಿ 2 ವಿಧರಾದ ಜೀವರು ಹೀಗೆ ಉತ್ಕ್ರಾಂತರಾಗ್ತೀವಿ ನಾವೆಲ್ಲ. ಯಾರ್ಯಾರಪ್ಪ ಅಂದರೆ, ಒಬ್ಬರು ಪ್ರತೀಕಾಲಂಬನರು, ಮತ್ತೊಬ್ಬರು ಅಪ್ರತೀಕಾಲಂಬನರು ಎನ್ನುವುದಾಗಿ ಭಾಗವತ ನಮಗೆ ಹೇಳುತ್ತೆ. ಇಬ್ಬರಿಗೂ ಅಪರೋಕ್ಷ ಜ್ಞಾನ ಆಗಿದೆ. ಅಪರೋಕ್ಷ ಜ್ಞಾನವಾದವರೇ
ಬ್ರಹ್ಮನಾಡಿಯಿಂದ ಇಲ್ಲಿವರೆಗೆ ಬಂದು ಹೋಗಲು ಸಾಧ್ಯ, ಉತ್ಕ್ರಾಂತರಾಗಲು ಸಾಧ್ಯ. ಅಪರೋಕ್ಷ ಜ್ಞಾನ ಯಾರಿಗಾಗಿಲ್ಲ ಅವರಿಗೆ ಹೀಗೆ ನಾವು ಮೊದಲೇ ಕೇಳಿದಂತೆ ಇಲ್ಲಿವರೆಗೆ ಬಂದು ಇಲ್ಲಿಂದ ಉತ್ಕ್ರಾಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಸರಿನಾ? ಅಂದಮೇಲೆ ಯಾರಿಗೆ ಅಪರೋಕ್ಷ ಜ್ಞಾನವಾಗಿದೆ ಅವರು ಮಾತ್ರ ಸುಷುಮ್ನ ಬ್ರಹ್ಮನಾಡಿಯ ಮೂಲಕ ಆಗಲು ಸಾಧ್ಯ ಆಗುತ್ತಾರೆ, ನಮ್ಮಂಥವ್ರಿಗೆ ಅಲ್ಲ. ಸರಿ, ಇಷ್ಟು ಒಂದು ವಿಷಯ ಕೇಳಿದ್ವಿ ನಾವು ಇಷ್ಟೊತ್ತು. ಇದ್ರ ಮುಂದಿನ ಹಂತವನ್ನು ಈಗ ಹೇಳ್ತಾರೆ. ಇನ್ನು ಯಾರು ಈ ಸುಷುಮ್ನ ನಾಡಿಯ ಮೂಲಕ ಬಂದು ಈ ಬ್ರಹ್ಮರಂಧ್ರ ಒಡೆದು ಇಲ್ಲಿಂದ ಮೇಲೆ ಬರ್ತಾರಲ್ಲ, ಅವರಲ್ಲಿ 2 ವಿಧರಾದ ಜೀವರಾಶಿಗಳಿರ್ತಾರೆ. ಒಬ್ಬರು ಪ್ರತೀಕಾಲಂಬನರು, ಮತ್ತೊಬ್ಬರು ಅಪ್ರತೀಕಾಲಂಬನರು ಎನ್ನುವುದಾಗಿ 2 ವಿಧರಾದ ಜೀವರಾಶಿಗಳಿದ್ದಾರೆ. ಯಾರ್ಯಾರಿದ್ದಾರೆ? ಒಬ್ಬರು ಪ್ರತೀಕಾಲಂಬನರು, ಮತ್ತೊಬ್ಬರು ಯಾರು? ಅಪ್ರತೀಕಾಲಂಬನರು. ಏನಪ್ಪ ಇದು ಪ್ರತೀಕಾಲಂಬನ ಅಪ್ರತೀಕಾಲಂಬನ ಅಂದರೆ ಏನರ್ಥ ನೋಡ್ರಿ. ಪ್ರತೀಕಾಲಂಬನರು ಎಂದರೆ ಪ್ರತೀಕ ಆಲಂಬನ ಅಂತ ಪದವಿಭಾಗ ಮಾಡಬೇಕು. ಪ್ರತೀಕ ಎಂದರೆ ಪ್ರತಿಮೆಗಳು ಅಂತ ಅರ್ಥ. ವಾಯುದೇವ್ರ ಪ್ರತಿಮಾ, ನರಸಿಂಹದೇವ್ರ ಪ್ರತಿಮಾ, ವೇದವ್ಯಾಸ ದೇವ್ರ ಪ್ರತಿಮಾ, ಅವೆಲ್ಲ ನಮ್ಮ ಮನೆಗೆ ಎಲ್ಲರ ಮನೆಯಾಗ ಪೂಜೆ ಮಾಡ್ತೀವಿ ನಾವು. ಅಂದಮೇಲೆ ಪ್ರತೀಕ ಎಂದರೆ ನಮ್ಮ ದೇವರ ಮನೆಯಲ್ಲಿ ಪೆಟ್ಟಿಗೆಯಲ್ಲಿರುವ ಪ್ರತಿಮೆಗಳಿಗೆ ಪ್ರತೀಕ ಅಂತ ಕರೀತಾರೆ. ಆ ಪ್ರತೀಕ ಪ್ರತಿಮೆ 2 ಒಂದೇ. ಆ ಪ್ರತೀಕಗಳಲ್ಲಿ ಮಾತ್ರ ಆಲಂಬನರು, ಆಶ್ರಯಿಸಿದವರು ನಾವು. ಅಂದರೆ ನಮಗೆ ಅಲ್ಲಿ ಕೂತಾಗ ಮಾತ್ರ ಆ ಪ್ರತಿಮೆಗಳನ್ನು ನೋಡಿದಾಗ ಮಾತ್ರ ದೇವರಿದ್ದಾನ, ದೇವರು ಎನ್ನುವ ಸ್ಮರಣೆ ಬರ್ತದೆ, ಭಕ್ತಿ ಬರ್ತದೆ. ನಮಗೆ ಇನ್ನೆಲ್ಲ ಕಡೆ ಗೋಡೆ ನೋಡಿದಾಗ ದೇವರು ಅಂತ ಭಕ್ತಿ ಬರೋದಿಲ್ಲ, ಕಂಬ ನೋಡಿದಾಗ ದೇವರು ಅಂತ ಭಕ್ತಿ ಬರೋದಿಲ್ಲ, ಆಚಾರ್ಯನ ಸ್ವಾಮಿಗಳನ್ನು ನೋಡಿದಾಗ ತದಂತರ್ಯಾಮಿಯಾಗಿ ದೇವರ ಸ್ಮರಣೆ ಬರೋದಿಲ್ಲ. ಅಂದಮೇಲೆ ನಮಗೆ ಎಲ್ಲಿ ದೇವರು ಅಂತ ಭಕ್ತಿ ಬರ್ತದ, ಶ್ರದ್ಧಾ ಬರ್ತದ, ಸ್ಮರಣೆ ಬರ್ತದ? ಕೇವಲ ಪ್ರತಿಮೆಗಳನ್ನು ನೋಡಿದಾಗ, ಪ್ರತೀಕಗಳನ್ನು ನೋಡಿದಾಗ. ಹಾಗಾಗಿ ಪ್ರತೀಕಗಳನ್ನು ಮಾತ್ರ ಆಲಂಬನಿಸಿವೆ, ಅಂದರೆ ಆಶ್ರಯಿಸಿವೆ. ಆಲಂಬನ ಶಬ್ದಕ್ಕೆ ಆಶ್ರಯಿಸಿ. ಅಂದಮೇಲೆ ಪ್ರತೀಕಗಳನ್ನು ಆಲಂಬಿಸಿದಾಗ, ಆಶ್ರಯಿಸಿದಾಗ ಮಾತ್ರ ನಮಗೆ ಭಕ್ತಿ ಬರ್ತದೆ. ಹಾಗಾಗಿ ನಮ್ಮನ್ನೆಲ್ಲ ಏನಂತ ಕರೀತಾರೆ? ಪ್ರತೀಕಾಲಂಬನರು ಅಂತ ಕರೀತಾರೆ. ನಾವು ಬೇರೆ ಕಡೆಗೆ ಭಕ್ತಿ ಬರೋದೇ ಇಲ್ಲ ಹಣದ್ದು. ನಾವು ಪ್ರತೀಕಾಲಂಬನರು. ದೇವತೆಗಳಿಗೆ ಅಪ್ರತೀಕಾಲಂಬನರು ಅಂತ ಕರೀತಾರೆ. ಅಂದ್ರೆ ಅರ್ಥ ಏನು? ಪ್ರತೀಕಾಲಂಬನದ ವಿರುದ್ಧ ಪದ. ಅಂದ್ರೆ ಅವರಿಗೆ ಒಂದು ಪ್ರತಿಮಾ ಅಂತ ಬೇಕಾಗಿಲ್ಲ, ದೇವ್ರ ಮನೆ ಅಂತ ಬೇಕಾಗಿಲ್ಲ. ಅವರು ಎಲ್ಲಿದ್ದರೂ ದೇವರನ್ನು ಸದಾ ಕಾಲ ಚಿಂತನೆ ಮಾಡ್ತಿರ್ತಾರೆ, ಎಲ್ಲ ಕಡೆಗೆ ಇದ್ದ ದೇವರನ್ನು ಭಕ್ತಿಯಿಂದ ನಮಸ್ಕಾರ ಮಾಡ್ತಿರ್ತಾರೆ. ಹಾಗಾಗಿ ಅವರು ಅಪ್ರತೀಕಾಲಂಬನರು ಅಂತ ಕರೆಯಲ್ಪಡ್ತಾರೆ. ಅಂದಮೇಲೆ ದೇವತೆಗಳೆಂಥವರು ಅಪ್ರತೀಕಾಲಂಬನರು, ನಾವೆಂಥವರು ಪ್ರತೀಕಾಲಂಬನರು. ನಾವಿಬ್ಬರೂ ಕೂಡ ಇದೇ ಸುಷುಮ್ನಾ ನಾಡಿಯ ಮೂಲಕವೇ, ಬ್ರಹ್ಮರಂಧ್ರದ ಮೂಲಕವೇ ಉತ್ಕ್ರಾಂತರಾಗುತ್ತೇವೆ. ಯಾರ್ಯಾರು? ಪ್ರತೀಕಾಲಂಬನರು ಮತ್ತು ಅಪ್ರತೀಕಾಲಂಬನರು. ಅಂದಮೇಲೆ ದೇವತೆಗಳು ಹೀಗೆ ಹೋಗಬೇಕು ಮೋಕ್ಷಕ್ಕೆ ಹೋಗಲಿಕ್ಕೆ, ನಾವು ಹೀಗೆ ಹೋಗಬೇಕು ಮೋಕ್ಷಕ್ಕೆ ಹೋಗಲಿಕ್ಕೆ. ಮಾರ್ಗ ಸಮಾನ, ಆದರೆ ಫಲದಲ್ಲಿ ಅನಂತ ವ್ಯತ್ಯಾಸವಿದೆ ಎನ್ನುವುದನ್ನು ನಾವು ತಿಳ್ಕೊಳ್ಳೋಣ. ಸರಿ, ಈ ಪ್ರತೀಕಾಲಂಬನರು ಮತ್ತು ಅಪ್ರತೀಕಾಲಂಬನರು ಈ ರೀತಿಯಾಗಿ ಹೇಳುವಾಗ, ವೈಶ್ವಾನರಂ ಯಾತಿ ವಿಹಾಯ ಸಂಗತ ಸುಷುಮ್ನಯ ಬ್ರಹ್ಮಪತೇನ ಶೋಚಿಷ. ಬಹಳ ಅದ್ಭುತವಾದ ಶ್ರೀಮದ್ ಆಚಾರ್ಯ ಒಂದು ಮಾತನ್ನು ಸೇರಿಸ್ತಾರೆ. ಈ ಪ್ರತೀಕಾಲಂಬನರೇನಿದ್ದೀವಲ್ಲ, ನಾವೆಲ್ಲ ಏನಿದ್ದೀವಲ್ಲ, ನಮ್ಮನ್ನೆಲ್ಲ ಸುಷುಮ್ನಾ ನಾಡಿಯ ಮೂಲಕ ನಮಗೆಲ್ಲ ವಾಯುದೇವರು ಗತಿ, ವಾಯುದೇವರು ಕರ್ಕೊಂಡು ಹೋಗ್ತಾರೆ. ನಾವು ಪ್ರತೀಕಾಲಂಬನರಾದದ್ದರಿಂದ. ಅಪ್ರತೀಕಾಲಂಬನರಾದ ದೇವತೆಗಳನ್ನು ವಾಯುದೇವರ ಅಂತರ್ಯಾಮಿಯಾದ ದೇವರು ಕರ್ಕೊಂಡು ಹೋಗ್ತಾರೆ. ಎಂಥ ಸೌಭಾಗ್ಯ ಅವ್ರದ್ದು ನೋಡಿರಿ. ಅಂದಮೇಲೆ ಪ್ರತೀಕಾಲಂಬನರಾದ ನಮ್ಮನ್ನೆಲ್ಲ ಯಾರು ಕರ್ಕೊಂಡು ಹೋಗ್ತಾರೆ? ವಾಯುದೇವರು. ಬರ್ರಿ 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 ಅಂತೇಳಿ ಭಾಳ ಸಾಧನೆ ಆಗಿದೆ, ಚರ್ಮದೇ ಅದ. ಅಂದಮೇಲೆ ನಮ್ಮನ್ನು ಗೌರವದಿಂದ ಕರ್ಕೊಂಡು ಹೋಗ್ಬೇಕಲ್ಲಿನ. ಅಂದಮೇಲೆ ನಮ್ಮನ್ನು ಗೌರವದಿಂದ ಕೈ ಹಿಡಿದು ಬರ್ರಿ 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 ಅಂಥೇಳಿ ಮುಂದೆ ಹೂಗಳನ್ನು ಹಾಸಿ ಹೂವಿನ ಮೇಲೆ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ, ನಮ್ಮ ಕೈ ಹಿಡಿದು ಗಾಳಿ ಹಾಕ್ರಿ, ಫ್ಯಾನ್ ಹಾಕ್ರಿ, ಚಾಮರ ಬೀಸ್ರಿ, ಬಿಸಿಲು ಬರಲಿತ್ತ, ಛತ್ರಿ ಹಿಡಿರಿ ಅಂತ ನಮ್ಮನ್ನು ಮರ್ಯಾದೆಯಿಂದ ಕರ್ಕೊಂಡು ಹೋಗುವವರು ಯಾರು? ನಮ್ಮನ್ನು ವಾಯುದೇವರು. ನಮಗೆ ವಾಯುದೇವರು ಬರೋದಾದ್ರೆ ಅಪ್ರತೀಕಾಲಂಬನರು ದೇವತೆಗಳು, ಎಲ್ಲ ಕಡೆಗೆ ದೇವರನ್ನು ಚಿಂತನೆ ಮಾಡುವವರು, ಸದಾಕಾಲ ದೇವರನ್ನು ಚಿಂತನೆ ಮಾಡುವರು. ಅಂಥ ದೇವತೆಗಳನ್ನು ದೇವರೇ ತಾನು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಎಂಥ ದೊಡ್ಡ ಸೌಭಾಗ್ಯ ಇರಬೇಕಲ್ಲ ಅವ್ರದ್ದೆಲ್ಲ. ಎಷ್ಟು ದೊಡ್ಡ ಯೋಗ್ಯತೆ ಇರಬೇಕು, ಭಾಳ ದೊಡ್ಡ ಯೋಗ್ಯತೆ. ನಾವೆಲ್ಲ ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ದೇವತೆಗಳನ್ನು ನಾವಿವತ್ತು ಡಿವೈಡ್ ಮಾಡ್ಕೊಂಡ್ಬಿಟ್ಟಿವಿ. ಶನಿದೇವರು ಭಾಳ ಕೆಟ್ಟವರು, ಅವ್ರು ಪೂಜೆ ಮಾಡಬೇಡ್ರಿ. ಮತ್ತು ರುದ್ರದೇವರು ಅವ್ರು ಸ್ಮಶಾನದಾಗಿರ್ತಾರೆ, ಅವ್ರನ್ನ ಪೂಜೆ ಮಾಡಬೇಡ್ರಿ ಅಲ್ವಾ? ಹಾಗಿಲ್ಲ, ನಿಮಗೆಲ್ಲರಿಗೂ ಗೊತ್ತಿರ್ತದೆ, ನೆನಪು ಮಾಡ್ತೀನಿ. ದೇವತೆಗಳಲ್ಲಿ ಯಾರ್ಯಾರು ಕೆಟ್ಟ ದೇವತೆಗಳು ಅಂತ ಇರೋದಿಲ್ಲ. ದೇವತೆಗಳು ಅಂದರೆ ಒಳ್ಳೆಯವರೇ ಅವರು.
ನಮ್ಮ ಕರ್ಮದ ಫಲಗಳನ್ನು ನಮಗೆ ಕೊಡ್ತಾ ಇಟ್ಬಿಟ್ರೆ ಅವ್ರು ಕೆಟ್ಟವರಲ್ಲ. ತಾಯಿ ಮಗುವಿಗೆ ಔಷಧವನ್ನು ಕೊಡುತ್ತಾಳೆ. ಆ ಔಷಧ ತಿಂದ ಮಗು ಅಯ್ಯೋ ಬಾಯೆಲ್ಲ ಕಹಿ ಆಯಿತು ಅನ್ನತ್ತೆ, ಗಂಟ್ಲಲ್ಲಿ ಸಿಗಿಬಿದ್ದು ಕೆಮ್ಮುತ್ತೆ ಅಂದ ಮಾತ್ರಕ್ಕೆ ತಾಯಿ ಕೆಟ್ಟವಳ ಅಲ್ವಾ? ಹಾಗೆ ದೇವತೆಗಳು ನನ್ನ ಕರ್ಮಾನುಸಾರ ಫಲ ಕೊಡ್ತಾರೆ ಹೊರತು ಅವರು ಕೆಟ್ಟವರಲ್ಲ, ಶನಿದೇವರು ಕೆಟ್ಟವರಲ್ಲ ಎನ್ನುವುದು ನಮ್ಗೆ 100ಕ್ಕೆ 100ರಷ್ಟು ಗೊತ್ತಿರಬೇಕು. ಸರಿ ಇರಲಿ. ಅಂತೂ ಪ್ರತಿಕಾಲಂಬನ ಅಪ್ರತಿಕಾಲಂಬನರು ಎನ್ನುವುದಾಗಿ 2 ವಿಧ ಇದೆ. ಇದರಲ್ಲಿ ಹೀಗೆ ಪ್ರತಿಕಾಲಂಬನರು ಅಪ್ರತಿಕಾಲಂಬನರು ಅನೇಕ ಮಾತುಗಳನ್ನು ವೇದವಾರ್ಯರಲ್ಲೆಲ್ಲ ಟಿಪ್ಪಣಿಯೊಳಗೆ ಬರೆದಿದ್ದಾರೆ. ಒಂದೆರಡು ಮಾತನ್ನು ಕೇಳಿ ಮುಗಿಸ್ಬಿಡೋಣ. ಬಹಳ ಇದೆ. ಈ ಪ್ರತಿಕಾಲಂಬನರು ಅಪ್ರತಿಕಾಲಂಬನರು, ಈ ಪ್ರತಿಕಾಲಂಬನರೊಳಗೂ ಕೂಡ ಮತ್ತೆ 3 ವಿಧರಾಗಿ ಕರ್ಮವನ್ನು ತಿಳಿಸಿಕೊಡ್ತಾರೆ. ಒಂದು ಪ್ರತಿಕಾಲಂಬನರೊಳಗೂ 3 ಮಾತನ್ನು ಭಾಗವತ ನಮಗೆ ಹೇಳ್ತಾ ಇದೆ. ಉತ್ತಮ, ಮಧ್ಯಮ, ಅಧಮ ಎನ್ನುವುದಾಗಿ. ಇದರಲ್ಲೂ 3 ಜನ ಇದ್ದೀವಿ. ನಮ್ಮಲ್ಲೇ ಮತ್ತೆ 3 ಜನ ಇದ್ದೀವಿ. ನಾವು ಯಾವ ಗುಂಪೊಳಗೆ ಬರ್ತೀವಿ ಗೊತ್ತಿಲ್ಲ, ನಮ್ಮ ಯೋಗ್ಯತೆ ನಮಗೆ ಗೊತ್ತಿಲ್ಲ. ಇರಲಿ, ಅದರಲ್ಲೇ 3 ಜನರು ನಾವಿರ್ತೀವಿ. ಈ ನಾವೆಲ್ಲ ಏನಿದ್ದೀವಿ ಪ್ರತಿಕಾಲಂಬನರು. ಮೊದಲಿಗೆ 3 ಲೋಕಗಳನ್ನು ನಾವು ಹೊಂದಿರ್ತೀವಿ. ಭೂಹು, ಭುವಃ, ಸ್ವಃ. ಇಷ್ಟೇ 3 ಲೋಕದಲ್ಲೇ ಮೊದಲು ನಾವು ಒದ್ದಾಡ್ತಿರ್ತೀವಿ. ಭೂರ್ಲೋಕ ಇದು, ಭುವರ್ಲೋಕ ಅಂತರಿಕ್ಷ ಲೋಕ, ಸ್ವಹರ್ಲೋಕ ಸ್ವರ್ಗಲೋಕ. ಈ 3 ಲೋಕಗಳನ್ನು ಸಕಾಮ ಕರ್ಮಗಳನ್ನು ಮಾಡ್ತಾ ಇರುವ ಈಗ ನಾವು ಕೇವಲ ಇದೇ 3 ಲೋಕಗಳನ್ನು ತಿರುಗ್ತಾ ಇರ್ತೀವಿ. ಅಪರೋಕ್ಷ ಜ್ಞಾನವಾಗಿ ಚರ್ಮದೇಹದಿಂದ ಈ ದೇಹ ಹೋದ ಮೇಲೆ ಈ 3 ಲೋಕಗಳನ್ನು ದಾಟಿ ಮೇಲೆ ಹೋಗ್ತೀವಿ. ಅಂದರೆ ಸ್ವರ್ಗಲೋಕವಾದ ಮೇಲೆ ಇರುವ ಜನಃ, ತಪಃ, ಮಹಃ, ಸತ್ಯಂ ಈ 4 ಲೋಕಗಳಿಗೆ ಹೋಗಿ ನಾವು ಸೇರುತ್ತೇವೆ. ಇದು ಒಂದು. ಇನ್ನು ಈ ಏನು ಪ್ರತಿಕಾಲಂಬನರಿದ್ದೀವಿ ಇದರೊಳಗೆ ಮತ್ತೆ 2-3 ಭಾಗಗಳನ್ನು ಮಾಡ್ತಾರೆ. ಅಪಕ್ವ ಪ್ರತಿಕಾಲಂಬನರು, ಅಪಕ್ವತರ ಪ್ರತಿಕಾಲಂಬನರು, ಅಪಕ್ವತಮ ಪ್ರತಿಕಾಲಂಬನರು ಅಂತ ಇದರೊಳಗೆ 3 ಭಾಗದ. ಅಂದಮೇಲೆ ಅಪಕ್ವ ಅಂದ್ರೆ ಇನ್ನೂ ಕಾಯದ ಆದರೂ ಅವನಿಗೆ ಮೋಕ್ಷ ಕೊಟ್ಟಾರ, ಇದು ಅಪಕ್ವ. ಅರ್ಧ ಕಾಯದ ಅರ್ಧ ಹಣ್ಣಾಗ್ಯದ ಅವನಿಗೆ ಮೋಕ್ಷ ಕೊಡ್ತಾರೆ, ಇವ ಅಪಕ್ವತರ ಮಧ್ಯಮ. ಇವ ಅಪಕ್ವತಮ, ಇವನು ಹಣ್ಣಾಗ್ಯಾನ, ಇವನಿಗೆ ಮೋಕ್ಷ ಕೊಡ್ತಾರೆ. ಅಂದ್ರೆ ನಾವು ನಮ್ಮನ್ನು ದೇವ್ರು ಕರುಣಾ ಮಾಡಿ ನಡಿ ಸಾಕು ಮಾರಿ, ಎಷ್ಟು ಸಲ ಅಂತ ಓಡಾಡ್ತೀವಿ. ಟೀಚರ್ ಒಂದು 10 ಸಲ ಫೇಲ್ ಆಗಿದ್ದ ಅಂದ್ರೆ ನಡಿ ಮಾರ, ನಿನ್ನ ಮುಖ ನೋಡ್ಲಾರ ನೋಡಿ ಸಾಕಾಗಿದೆ, ನಡಿ ಪಾಸ್ ಮಾಡ್ತೀನಿ ನಡಿ ಅಂತ ಟೀಚರ್ ಹೆಂಗೆ ಮಾರ್ಕ್ಸ್ ಹಾಕಿ ಅವರೇ ಬರೆದು ಪಾಸ್ ಮಾಡ್ತಾರೋ ಹಂಗೆ ದೇವರು ನಾವು ಅಪಕ್ವರಾಗಿರ್ತೀವಿ. ಏನೇನೂ ಇರೋದಿಲ್ಲ, ಹಾಳಾದ ನಾವೆಲ್ಲ. ಅಂದಮೇಲೆ ನಮ್ಮ ಸ್ವಾಮಿಗಳು ಅಂಥವರು ಎಲ್ಲ ಪ್ರತಿಕಾಲಂಬನರಲ್ಲಿ ಉತ್ತಮರು, ನಾವೆಲ್ಲ ಪ್ರತಿಕಾಲಂಬನರಲ್ಲಿ ಅತ್ಯಂತ ಅಧಮರು. ಅಂದಮೇಲೆ ನಮ್ಮ ಸ್ವಾಮಿಗಳಂಥವರೆಲ್ಲ ಪ್ರತಿಕಾಲಂಬನರಲ್ಲಿ ಉತ್ತಮರು, ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ನಮ್ಮ ಗುರುಗಳು ಅಂಥವರೆಲ್ಲ ಏನಿದ್ದಾರೆ ಅವರು ಪ್ರತಿಕಾಲಂಬನರಲ್ಲಿ ಮಧ್ಯಮರು, ಅವ್ರನ್ನೂ ಹೋಗ್ಬಿಡ್ತಾರೆ. ನಾವೆಲ್ಲ ಏನಿದ್ದೀವಲ್ಲ ನಮ್ಮನ್ನು ನೋಡಿ ನೋಡಿ ಸಾಕಾಗಿ ನಡಿ, ಎಷ್ಟು ಸಲ ನಿನ್ನ ಮುಖ ನೋಡಲಿ, ನಡಿ ಹೋಗಿ ಅಂಥೇಳಿ ಅವನೇ ಕೈ ಹಿಡದೆ ಎತ್ತಿ ಹೋಗಿಬೇಕು ಮೋಕ್ಷಕ್ಕೆ. ಹಿಂಗೆ ಪ್ರತಿಕಾಲಂಬನರಲ್ಲಿ 3 ವಿಧ: ಅಪಕ್ವ, ಅಪಕ್ವತರ, ಅಪಕ್ವತಮ. ಅಂದಮೇಲೆ ನಾವೆಲ್ಲ ಅಪಕ್ವತಮದಲ್ಲಿ ಸೇರುತ್ತೇವೆ, ಅತ್ಯಂತ ಕೆಳಗಿನ ಹಂತದಲ್ಲಿ ಇದ್ದೇವೆ. ಅಂದಮೇಲೆ ನಮಗಿಂತ ಕೆಳಗಿನ ಹಂತದಲ್ಲಿ ಇನ್ಯಾರೂ ಇಲ್ಲ, ಆ ಹಂತದಲ್ಲಿ ನಾವಿರ್ತೀವಿ. ಸ್ವಾಮಿಗಳೆಲ್ಲ ಅಪಕ್ವರಲ್ಲಿ ಬರ್ತಾರೆ, ದೊಡ್ಡ ದೊಡ್ಡ ಗುರುಗಳೆಲ್ಲ ಜ್ಞಾನಿಗಳೆಲ್ಲ ಅಪಕ್ವ ತರದಲ್ಲಿ ಬರ್ತಾರೆ, ನಾವೆಲ್ಲ ಅಪಕ್ವತಮದಲ್ಲಿ ಬರುತ್ತೇವೆ. ಅಂದಮೇಲೆ ನಮಗೆಲ್ಲ ನೋಡಲಾರ್ದ ನಡಿಯಿನ್ನ ಅಂತ ಹೇಳಿ ಎತ್ತಿ ಒಗೆಯುವ ಹಂತದಲ್ಲಿ ನಾವೆಲ್ಲ ಇರುತ್ತೇವೆ. ಅರ್ಥ ಆಗಲಿಲ್ಲ? ಇಷ್ಟೆಲ್ಲ ವಿಷಯಗಳನ್ನು ಭಾಗವತ 2ನೇ ಸ್ಕಂದ 2ನೇ ಅಧ್ಯಾಯ ನಮ್ಗೆ ಹೇಳ್ತಾ ಇದೆ. ಭಾಳ ಕಷ್ಟ, ಇದೆಲ್ಲ ಬೇಸರ ಬರ್ತದೆ, ಕೇಳಲಿಕ್ಕೆ ಆಗೋದಿಲ್ಲ. ಆಚಾರ ಮನೆ ಜಗಳಾಡಿ ಬಂದಾರ ಅನ್ನಿಸ್ತು, ಆ ಸಿಟ್ಟಿಲ್ಲಿ ಹಾಕ್ಲಿಕ್ಕತ್ತಾರ ಅನ್ನಿಸ್ತು, ಹಿಂಗೆ ಏನೇನೋ ಆಗ್ತದೆ. ಅಂತೂ ಇಷ್ಟೆಲ್ಲ ವಿಷಯ ಇದೆ, ನಿಮಗೆ ಬೇಸರ ಬಂದಿದ್ರೆ ಕ್ಷಮ ಮಾಡಿರಿ. ಆದ್ರೆ ಇಷ್ಟೆಲ್ಲ ವಿಷಯ ಇದೆ ಅಂದಮೇಲೆ ಇದೆಲ್ಲ ಕೇಳಬೇಕು. ವಿಶೇಷವಾಗಿ ಎಲ್ಲಿ ಕೂತೀವಿ ಅನ್ನೋದಕ್ಕೆ ಇದೆಲ್ಲ ಹೇಳಿದ್ದು, ಬೇರೆ ಕಡೆಗೆ ಆಗಿದ್ರೆ ಇದೆಲ್ಲ ಹೇಳೋ ಪ್ರಸಂಗನೇ ಇರ್ತಿರಲಿಲ್ಲ. ಅಂದಮೇಲೆ ಇಷ್ಟೆಲ್ಲ ಇದೆ. ಇನ್ನೂ ಇದ್ರ ಬಗ್ಗೆ ಅನೇಕ ಎಲ್ಲ ಮಾತುಗಳಿದೆ. ಮುಂದಿನ ಬಾರಿ ಕೇಳುವಾಗ ಆ ಮಾತು ಮಾಡಲಿಕ್ಕೆ ಸಾಧ್ಯ. ಸಾಕು. ಶ್ರೀಕೃಷ್ಣ. ಮಂತ್ರಾಕ್ಷತೆ.
ಇಲ್ಲ ನೀವು ಕಾಲ್ ಗಂಟೆ ಮುಂಚೆ ಇರ್ತೀರ. ಎಲ್ಲ ಎಲ್ತಿಯಾಗ ಇಂಥ ಟೈಮ್ದಲ್ಲೇ ಕೇಳಬೇಕು. ಬೇರೆ ಜನರ ಪ್ರವಚನದಲ್ಲಿ ಯಾರು ಹೇಳೋದೇ ಇಲ್ಲ, ಎಲ್ಲ ಜಿಸ್ಟ್ ಏಟ್ ಮಾಡುತ್ತೆ. ಆರಾಮಿದ್ದೀರಿ? ನೀವು ಫೋನ್ ಮಾಡ್ಬೇಕು ಅಂದ್ಕೊಳ್ಳಿ, ಸಿಕ್ಕಿದ್ದು ಒಳ್ಳೇದಾಯ್ತು. ಇದು ಆಗ್ತದೆ ಜಾಸ್ತಿ ಎಂತ ಇದು? ಚೆನ್ನಾಗಿ ನೋವು ಮಾಡ್ತಿದ್ದಿಲ್ಲ. ಬಂದೇ ಇಲ್ಲ ನೀವು ನೋಡಿದ್ರೆ ಬೇಕಾದ್ರೆ